ರೈಸಿಂಗ್ ಸ್ಟಾರ್ ತಂಡದ ನಾಯಕ ಟಾಸ್ ಅನ್ನು ಜಯಿಸಿ ಆರಂಭಿಕ ಹಂತದಲ್ಲಿಯೇ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ್ರು. ಆ ನಿಟ್ಟಿನಲ್ಲಿ ಆರಂಭಿಕ ಹಂತದಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಏಕೆಂದರೆ ಇದು ಕ್ವಾರ್ಟರ್ ಫೈನಲ್ ಕದನ. ಒಮ್ಮೆ ತಪ್ಪು ಮಾಡಿದರೆ ತಿದ್ದುಕೊಳ್ಳಲು ಇಲ್ಲಿ ಅವಕಾಶ ಬರುವುದಿಲ್ಲ. ಆ ನಿಟ್ಟಿನಲ್ಲಿ ಕ್ವಾರ್ಟರ್ ಫೈನಲ್ ಕದನವಾಗಿರುವುದರಿಂದ ಎಚ್ಚರಿಕೆ ಹೆಜ್ಜೆಯೊಂದಿಗೆ ಬ್ಯಾಟಿಂಗ್ಗೆ ಮನ ಮಾಡ್ತಾ ಇದ್ದಾರೆ. ಉತ್ತಮವಾದ ಬೌಲಿಂಗ್ ಮುಂದುವರಿಕೆಯನ್ನು ಕಂಡುಕೊಡ್ತಾ ಇದ್ದಾರೆ ಪ್ರಭು ತಂಡದ ನಾಯಕ. ಮುಂದಿನ ಕ್ವಾರ್ಟರ್ ಫೈನಲ್ ಕದನ ಟೀಮ್ ವಾರಿಯರ್ಸ್ ವರ್ಸಸ್ ಸೆವೆನ್ ಹಿಲ್ಸ್ ದಿನದ 3ನೇ ಕ್ವಾರ್ಟರ್ ಫೈನಲ್ ಕದನವಾಗಿರುತ್ತದೆ. ಚತುರ್ಥ ಕ್ವಾರ್ಟರ್ ಫೈನಲ್ ಕದನ ಕ್ಲೀನ್ ಬೌಲ್ಡ್ ಆಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಬಹುಶಃ ಬ್ಯಾಟಿನ ಒಳ ಅಂಚನ್ನ ಸಾವರದಂತಹ ಚೆಂಡು ನೇರವಾಗಿ ಆಫ್ ಸ್ಟಂಪ್ಗೆ ಚುಂಬಿಸ್ತಾ ಇದೆ. ಆ ನಿಟ್ಟಿನಲ್ಲಿ ದಿನದ 4ನೆಯ ಕ್ವಾರ್ಟರ್ ಫೈನಲ್ ಕದನ ಇಂಡಿಯನ್ ಸ್ಟಾರ್ಸ್ ವರ್ಸಸ್ ಪಾಂಡವಾಸ್ ಈ ತಂಡಗಳ ನಡುವೆ ಈ ಒಂದು ಪಂದ್ಯಾವಳಿಯ ಚತುರ್ಥ ಕಟ್ಟಕಡೆಯ ಕ್ವಾರ್ಟರ್ ಫೈನಲ್ ಕದನಕ್ಕೆ ಸಾಕ್ಷಿಯಾಗಲಿದೆ. ಆ ನಿಟ್ಟಿನಲ್ಲಿ ಆರಂಭಿಕರಾಗಿ ಕ್ಷಣಕ್ಕಿಳಿದಿದ್ದಂತಹ ಆಟಗಾರ ಶಮಿ ಬ್ಯಾಕ್ ಟು ದ ಪವೆಲಿಯನ್. ಆದರೆ ಅವರ ಸ್ಥಾನವನ್ನು ತುಂಬಲು ಫವಾಜ್ ಇಲ್ಲ. ಬಹುಶಃ ಬ್ಯಾಟಿಂಗ್ ಆರ್ಡರ್ನಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನ ಕಂಡುಕೊಳ್ತಾ ಇದ್ದಾರೆ. ಮೂರು ದಿನಗಳ ಕಾಲ ಈ ಒಂದು ವಿಜಯಪುರ ಪರಿಸರದಲ್ಲಿ ಸಾಗಿ ಬರ್ತಿರ್ತಕ್ಕಂತಹ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಹಂಗಾಮ, ಕ್ರಿಕೆಟ್ ಫೆಸ್ಟಿವಲ್, ಕಾರ್ನಿವಲ್ ಆಗಿ ಮಾರ್ಪಡ್ತಾ ಇದೆ. ಈ ಒಂದು ಪಂದ್ಯಾವಳಿಯ ನೇರ ಪ್ರಸಾರವನ್ನ ಆಧುನಿಕ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಕರಗತ ಮಾಡಿಕೊಂಡಿರ್ತಕ್ಕಂತಹ ಸಂಸ್ಥೆ ಈಲೂರವರ ಮಾಲಕತ್ವದ ಐ ಸ್ಪೋರ್ಟ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುತ್ತಮ ಬಿತ್ತರಿಸಿದ್ರೆ ಈ ಒಂದು ಪಂದ್ಯಾವಳಿಗೆ ಮತ್ತೆ ಗರಿ ಹಿರಿಮೆಗೆ ಪಾತ್ರವಾಗ್ತಾ ಇದೆ. ಎಲ್ಇಡಿಯ ಬಿಗ್ ಸ್ಕ್ರೀನ್ ಅನ್ನು ಅಳವಡಿಸುವ ಮುಖೇನವಾಗಿ ಹಗಲು ರಾತ್ರಿಯ ಹೊನಲು ಬೆಳಕಿನ ಅಹರ್ನಿಶಿ ಪಂದ್ಯಾವಳಿಗೆ ಹೊಸ ಚಿಂತನೆಯೊಂದಿಗೆ ಕಾಲಿಟ್ಟಂತವರು, ಹೆಜ್ಜೆ ಇಟ್ಟಂತವರೇ ಅಸ್ಗರ್ ರವರ ಒಂದು ಕನಸಿನ ಕೂಸಿನ ಈ ಒಂದು ಪಂದ್ಯಾವಳಿ ಆಸಿಫ್ ರವರ ಸಾಥ್ನೊಂದಿಗೆ. ಫುಲ್ಲರ್ ಲೆಂತ್ ಆಗಿ ಬಂದಂತಹ ಚೆಂಡಿಗೆ ಲೆಗ್ ಸೈಡ್ ದಿಸೆಯಲ್ಲಿ ರಿಸ್ಟ್ ಫ್ಲಿಕ್ ಅನ್ನು ಕಂಡುಕೊಂಡ್ರು. ಒಂದೋಟದ ಪೂರೈಕೆಯೂ ಕೂಡ. ತಂಡದ ಖಾತೆಯಲ್ಲಿ 2 ಓಟಗಳು ಜಮಾವಣೆಯನ್ನು ಕಂಡುಕೊಂಡಿದೆ. ವಿಸ್ತೃತ ಚೆಂಡು ವೈಡ್ ಎಂಬ ಸೂಚನೆಯನ್ನು ರವಾನಿಸ್ತಾ ಇದ್ದಾರೆ. ಒಂದೆಡೆ ಮತ್ತೆ ಆಫ್ಸೈಡ್ ದಿಸೆಯಲ್ಲಿ ಒಂದೋಟದ ಡಿಕ್ಲರೇಷನ್ ಕಂಡು ಬರ್ತಾ ಇದೆ. ನಮಗೆ 3 ದಿನಗಳ ಕಾಲ ಈ ಒಂದು ಪಂದ್ಯಾವಳಿಗೆ ಸಾಕಷ್ಟು ಮಂದಿ ನಿರ್ಣಾಯಕರು ನಮ್ಮೊಂದಿಗೆ ಕೈ ಜೋಡಿಸಿದ್ರು. ಈ ದಿನ ಒಂದೆಡೆ ಸಂತೋಷ್ ಆಡುಗೋಡಿ, ಈತ ಉಮೇಶ್ ಜಿ ನಾಗರಬಾವಿ, ನಾಗೇಂದ್ರ ನಾಗರಬಾವಿ, ಈ ಮೂವರು ಹದ್ದಿನ ಕಣ್ಣಿನ ಮುದ್ದಿನ ನಿರ್ಣಾಯಕರು ಈ ದಿನದ ಸಂಪೂರ್ಣ ಜವಾಬ್ದಾರಿಯನ್ನ ಈ ಒಂದು ಪಂದ್ಯಾವಳಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಚೌಕಟ್ಟಿಗೆ ಯಾವುದೇ ರೀತಿಯಲ್ಲೂ ಕಿಂಚಿತ್ತೂ ಚ್ಯುತಿ ಬಾರದ ರೀತಿಯಲ್ಲಿ ಅತ್ಯುತ್ತಮವಾಗಿ ನಿಭಾಯಿಸ್ತಾ ಇದ್ದಾರೆ. ಆಟಗಾರರೇ ಗಮನಿಸಿ, ತಮ್ಮ ಡಿಸ್ಕಷನ್ ಏನಿದ್ರು ಸೆಕೆಂಡ್ಸ್ಗಳಲ್ಲಿ ಮುಗಿಸಬೇಕು, ನಿಮಿಷಗಳಿಗೆ ಎಳೆದು ತರಬೇಡಿ, ಸಮಯ ಪಾಲನೆಗೆ ಮಹತ್ವವನ್ನು ನೀಡಲೇಬೇಕು. ಆ ನಿಟ್ಟಿನಲ್ಲಿ ನಮ್ಮೊಂದಿಗೆ ಸಹಕರಿಸಿ ಎಂಬುದಾಗಿ ತಮ್ಮಲ್ಲಿ ಮತ್ತೊಮ್ಮೆ ಮಾನವಿಯನ್ನ ಮಾಡಿಕೊಳ್ತಾ ಇದ್ದೇನೆ. ವಿಪಿಎಲ್ ಸೀಸನ್ 4ರ ಪರವಾಗಿ ಆ ನಿಟ್ಟಿನಲ್ಲಿ ತಂಡದ ಮತ್ತೋರ್ವ ಸವ್ಯಸಾಚಿ ಆಲ್ರೌಂಡರ್ ಅವಿನಾಶ್ ರವರನ್ನ ಪ್ರಭುರವರ ನಾಯಕತ್ವದ ತಂಡ
ಬೌಲಿಂಗ್ ಸಾರಥ್ಯದಲ್ಲಿ ಇದೀಗ ಕಣಕ್ಕಿಳಿಸ್ತಾ ಇದೆ. ಕ್ರಿಕೆಟ್ ಅಂತ ಬಂದಾಗ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಪಂದ್ಯಾವಳಿಗಳು ಈ ರೀತಿಯಲ್ಲಿ ಸಾಗಿ ಬರ್ತಾ ಇದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಹೊನಲು ಬೆಳಕಿನ ಅಡಿಯಲ್ಲಿ ಲೈವ್ ಸ್ಟ್ರೀಮಿಂಗ್ ಅನ್ನು ತಂದುಕೊಳ್ಳುತ್ತಾ ಈತ ಎಲ್ಇಡಿಯ ಬಿಗ್ ಸ್ಕ್ರೀನ್ ಅನ್ನು ಅಳವಡಿಸಿ ಮಾಡಬೇಕಾದರೆ ಸಾಕಷ್ಟು ಶ್ರೀಮಂತಿಕೆಯ ಹಣದ ವ್ಯವಹಾರ, ಫೈನಾನ್ಷಿಯಲ್ ಬ್ಯಾಕಪ್ ಇರಬೇಕು. ಆ ನಿಟ್ಟಿನಲ್ಲಿ ಆಸ್ಗರ್ ರವರ ಮಾಲಕತ್ವದ B16 ತಂಡದ ಒಂದು ಪ್ರಶಂಸೆಯನ್ನು ಎಷ್ಟರ ಮಟ್ಟಿಗೆ ಕೊಂಡಾಡಿದರೂ ಅದು ಕಡಿಮೆ. ಆ ನಿಟ್ಟಿನಲ್ಲಿ ಅವರ ಕನಸಿನ ಕೂಸಿನ ಈ ಒಂದು ಕನಸಿನ ಪಂದ್ಯಾವಳಿ ಈ ದಿನ ಅಂತಿಮ ದಿನದ ಕ್ವಾರ್ಟರ್ ಫೈನಲ್ ಕದನದಲ್ಲಿ ನಾವಿದ್ದೇವೆ. ಮತ್ತೆ ಆಫ್ಸೈಡ್ ದಿಸೆಯಲ್ಲಿ ತಟ್ಟಿ ಮುಟ್ಟಿ ಒಂದೋಟದ ಪೂರೈಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದೆ ತಂಡ. ಏಕೆಂದ್ರೆ ಈ ಒಂದು ಕ್ವಾರ್ಟರ್ ಫೈನಲ್ ಕದನ ಇಲ್ಲಿ ಒಮ್ಮೆ ತಪ್ಪು ಮಾಡಿದರೆ ತಿದ್ದಿಕೊಳ್ಳಲು ಮತ್ತೆ ಅವಕಾಶ ಸಿಗುವುದಿಲ್ಲ. ಆ ನಿಟ್ಟಿನಲ್ಲಿ ಸಾಕಷ್ಟು ಎಚ್ಚರಿಕೆ ಹೆಜ್ಜೆಯೊಂದಿಗೆ ಬಹುಶಃ ತಮ್ಮ ತಂಡದ ಒಂದು ರಣನೀತಿಯ ಗೇಮ್ ಸ್ಟ್ರಾಟಜಿ ಇರಬೇಕು ಅಂತ ಕಾಣುತ್ತೆ. ತಂಡದ ಒಂದು ಥಿಂಕ್ ಟ್ಯಾಂಕ್ ಚಿಂತಕರ ಚಾವಡಿಯಲ್ಲಿ ಈ ಒಂದು ಪಂದ್ಯಾವಳಿಗೆ ವಿಶೇಷವಾಗಿ ಒಂದು ರಣನೀತಿಯೊಂದಿಗೆ ಬ್ಯಾಟ್ಸ್ಮನ್ಗಳು ಅಂಕಣಕ್ಕೆ ಪ್ರವೇಶವನ್ನು ಕಂಡುಕೊಂಡಿದ್ದಾರೆ. ಆರಂಭಿಕರಾಗಿ ಕಣಕ್ಕಿಳಿದಂತಹ ಶಮಿ ಅವರು ಈಗಾಗಲೇ ಪಂದ್ಯದ ವೀಕ್ಷಣೆಯಲ್ಲಿ ಈಸ್ ವಾಚಿಂಗ್ ಲೈಕ್ ಎ ಸ್ಪೆಕ್ಟೇಟರ್ ಈ ಒಂದು ಹಂತದಲ್ಲಿ. ಆ ನಿಟ್ಟಿನಲ್ಲಿ ಈ ಇಬ್ಬರು ಬ್ಯಾಟ್ಸ್ಮನ್ಗಳು ತಮ್ಮ ಹೆಗಲ ಮೇಲೆ ಗುರುತರ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕಾಗ್ತಾ ಇದೆ. ಒಂದೆಡೆ ಫಯಾಜ್, ಮತ್ತೊಂದೆಡೆ ತಂಡದ ಸಿಡಿಲ ಮರಿ ತೌಸೀಫ್. ಈ ಒಬ್ಬ ತೌಸೀಫ್ ಈ ಒಂದು ಪಂದ್ಯಾವಳಿಯಲ್ಲಿ ತಾನು ಮುಟ್ಟಿದ್ದಲ್ಲ ಚಿನ್ನ, ಆನೆ ನಡೆದದೇ ದಾರಿ ಅನ್ನುವ ನಿಟ್ಟಿನಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಕ್ಷೇತ್ರಕ್ಷಣೆ ಅಂತ ಬಂದಾಗ ಒಬ್ಬ ಪರ್ಫೆಕ್ಟ್ ಆಲ್ರೌಂಡರ್ ಸವ್ಯಸಾಚಿಯ ಪರಿಪೂರ್ಣತೆಯ ಪರಿಪಕ್ವತೆಯ ಆಟಗಾರರಾಗಿ ಹೊರಹೊಮ್ಮತಾ ಇದ್ದಾರೆ. ಪಂದ್ಯದಿಂದ ಪಂದ್ಯಕ್ಕೆ ತಮ್ಮ ಒಂದು ಬ್ಯಾಟಿಂಗ್ ಬೌಲಿಂಗ್ ಅದೇ ಜೊತೆಯಲ್ಲಿ ಕ್ಷೇತ್ರಕ್ಷಣೆಯಲ್ಲೂ ಅತ್ಯುನ್ನತ ಪ್ರದರ್ಶನವನ್ನು ನೀಡುವ ಮುಖೇನವಾಗಿ ತಮ್ಮ ತಂಡದ ಯಶೋಗಾಥೆಯ ಚರಿತ್ರೆಯ ಪುಟಗಳಲ್ಲಿ ಬರೆದಿಡುವಲು ಸಾಕಷ್ಟು ಹರಸಾಹಸದ ಸಂಪೂರ್ಣ ಶ್ರಮವನ್ನು ವಿನಿಯೋಗಿಸಿರ್ತಕ್ಕಂಥ ಆಟಗಾರನೇ ಈ ತೌಸೀಫ್. ಆಫ್ಸೈಡ್ ವಿಭಾಗದಲ್ಲಿ ಕ್ರೀಡಾಂಗಣ ಚಿಕ್ಕದಾಗಿರುವುದರಿಂದ ಈ ಒಂದು ಹೊಸ ಚಿಂತನೆ ಹೊಸ ಆಯಾಮದೊಂದಿಗೆ ವರ್ಷದಿಂದ ವರ್ಷಕ್ಕೆ ವಿಜಯಪುರ ಪ್ರೀಮಿಯರ್ ಲೀಗ್ ಅನ್ನ ಗಗನದೆತ್ತರಕ್ಕೆ ಬಾನೆತ್ತರಕ್ಕೆ ಕೊಂಡೊಯ್ಯುವ ಪ್ರಯತ್ನದಲ್ಲಿ ಆಸ್ಗರ್ ರವರ ಪ್ರಯತ್ನ ಸಫಲತೆಯ ಯಶೋಗಾಥೆಯಲ್ಲಿ ಆಫ್ ಸ್ಟಂಪ್ನಲ್ಲಿ ತಮ್ಮ ಲಕ್ಷ್ಯವನ್ನು ಕೇಂದ್ರೀಕರಿಸಿದ್ರು. ಆಂಪೈರ್ ರವರ ಮೇಲೆ ವಿನಾಕಾರಣ ಒತ್ತಡವನ್ನು ಹೇರಬೇಡಿ, ಅವರು ಅತ್ಯುತ್ತಮವಾಗಿ ಕಾಯಕವನ್ನು ನಿಭಾಯಿಸ್ತಾ ಇದ್ದಾರೆ. ಉಮೇಶ್ ಜಿ, ನಾಗರಬಾವಿ ಪರಿಸರದ ನಮ್ಮ ಹದ್ದಿನ ಕಣ್ಣಿನ ಮುದ್ದಿನ ನಿರ್ಣಾಯಕರು ಸ್ಟ್ರೈಟ್ ನಲ್ಲಿ ಇರ್ತಕ್ಕಂಥವರು. ಸ್ಕ್ವೇರ್ ಲೆಗ್ ಅಂಪೈರ್ ಆಗಿ ಸಂತೋಷ್ ಫ್ರಮ್ ಆಡುಗೋಡಿ. ಯಾರ್ಕರ್ ರೂಪದ ಎಸೆತಕ್ಕೆ ಹೆಲಿಕಾಪ್ಟರ್ ಮಾದರಿಯ ಒಂದು ಹೊಡೆತ. ಫಯಾಜ್ ರವರು ರನ್ನರ್ ಅನ್ನ ಪಡೆದುಕೊಂಡಿದ್ದಾರೆ. ಕೆಲವೊಮ್ಮೆ ರನ್ನರ್ಗಳಿಗೆ ಕಸಿವಿಸಿ ಗಾಬರಿ ಆಗೋದು ಸಹಜ. ಆ ನಿಟ್ಟಿನಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ತೆಗೆದುಕೊಳ್ಳಬೇಕಾಗ್ತದೆ. ಶಮಿ ಅವರು ರನ್ನರ್ ಆಗಿ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಸರಿಯಾದ ಹೊಡೆತವನ್ನು ಕಂಡುಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಅವಿನಾಶ್ ತಂಡದ ಒಬ್ಬ ಅತ್ಯುತ್ತಮ ಆಲ್ರೌಂಡರ್ಗಳಲ್ಲಿ ಒಬ್ಬ. ಬ್ಯಾಟಿಂಗ್ ಬೌಲಿಂಗ್ ಕ್ಷೇತ್ರಕ್ಷಣೆಯಲ್ಲಿ ಈ ಒಬ್ಬ ಆಟಗಾರನು ಸಹ ನಿಸ್ಸೀಮತೆಯನ್ನು ಕಂಡುಕೊಳ್ಳಬಲ್ಲಂತಹ ಒಬ್ಬ ಸಮರ ಸೇನಾನಿಯ ರೂಪದಲ್ಲಿ ತಂಡಕ್ಕೆ ತಮ್ಮ ಎಲ್ಲ ಸಂಪೂರ್ಣ ಶ್ರಮವನ್ನು ವಿನಿಯೋಗಿಸಬಲ್ಲಂತಹ ಆಟಗಾರ ಅಂದ್ರೆ ಅವಿನಾಶ್. ಫಯಾಜ್ ರವರಿಗೆ ಎಸೆದಂತಹ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುರಕ್ಷಿತ ಬೊಗಸೆಯನ್ನು ಕಂಡುಕೊಳ್ಳುವ ಮುಖೇನವಾಗಿ ಈ ಒಂದು ಹಂತದಲ್ಲಿ ಒಂದು ನಿರಾಶೆಯ ಪ್ರದರ್ಶನದೊಂದಿಗೆ ಪೆವಿಲಿಯನ್ ಹಾದಿಯಲ್ಲಿ ಫಯಾಜ್. ಅಲ್ಲಿ ಬ್ಯಾಟ್ಸ್ಮನ್ ಸಿದ್ಧತೆಯಲ್ಲಿ ಇರಬೇಕು ಸರ್, ಬೇಗ ಕಳಿಸಿ ಪ್ಲೀಸ್. ಬ್ಯಾಟ್ಸ್ಮನ್
Faisal bhai, make fast. We are literally running out of the time. Time and tide, wait for none. ಇಮ್ರಾನ್ ಹೊಸ ಆಟಗಾರ, ಬೆಂಗಳೂರು ಪರಿಸರದ ಮತ್ತೋರ್ವ ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥ ಆಟಗಾರ ಇಮ್ರಾನ್. ಆಪ್ಷನ್ನಲ್ಲಿ ತೀರಾ ಆಚೆಸತ ವಿಸ್ತೃತ ಚೆಂಡು ವೈಡ್ ಎಂಬ ಸೂಚನೆಯನ್ನು ರವಾನಿಸಿದರು. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 6. ಅತ್ಯುತ್ತಮ ಮಟ್ಟದ ಒಂದು ಕಲಾತ್ಮಕ ಶೈಲಿಯಲ್ಲಿ ಆಡಿದ್ರು. ಪೂರ್ಣಾಂತರದಲ್ಲಿ ಬಿದ್ದಂತಹ ಚೆಂಡಿಗೆ ಕಲಾತ್ಮಕ ರಕ್ಷಣಾತ್ಮಕ ಶೈಲಿಯ ಒಂದು ಸಮ್ಮಿಶ್ರಣದ ಹೊಡೆತವಾಗಿತ್ತು ಈ ಹಿಂದಿನ ಹೊಡೆತ. ಆ ನಿಟ್ಟಿನಲ್ಲಿ ಅತ್ಯುತ್ತಮ ಮಟ್ಟದ ಒಂದು ಬೌಲಿಂಗ್ ಸಾಧನೆಯನ್ನು ತೋರ್ಪಡಿಸಿದಂತ ಆಟಗಾರ ಈ ಒಂದು ಓವರ್ನಲ್ಲಿ ಕೇವಲ 3 ಓಟಗಳನ್ನು ನೀಡಿದ್ರು. ಆರಂಭಿಕ ಓವರ್ನಲ್ಲಿ 4 ಓಟಗಳನ್ನು ಕಲೆ ಹಾಕಿರ್ತಕ್ಕಂತಹ ತಂಡ ದ್ವಿತೀಯ ಓವರ್ನಲ್ಲಿ ಅವಿನಾಶ್ ಅವರು ಕೇವಲ 3 ಓಟಗಳನ್ನಷ್ಟೇ ಬಿಟ್ಟುಕೊಟ್ಟು ಅತ್ಯುತ್ತಮವಾದ ಒಬ್ಬ ಎಕನಾಮಿಕಲ್ ಬೌಲರ್, ಮಿತವ್ಯಯಕಾರಿ ಅತ್ಯುತ್ತಮ ಬೌಲರ್ ಆಗಿ ಹೊರಹೊಮ್ತಾ ಇದ್ದಾರೆ ಅವಿನಾಶ್. ಇದೀಗ ತೃತೀಯ ಓವರ್ ಅನ್ನ ಎಸೆಯಲು ಸಜ್ಜಾಗ್ತಾ ಇದ್ದಾರೆ ಥಾಮಸ್ ರವರು, ತಂಡದ ಮತ್ತೋರ್ವ ಅತ್ಯುತ್ತಮ ಆಲ್ರೌಂಡರ್ಗಳಲ್ಲಿ ಒಬ್ಬ ಈ ಥಾಮಸ್. ತೃತೀಯ ಕ್ವಾರ್ಟರ್ ಫೈನಲ್ ಕದನಕ್ಕಾಗಿ ಸಜ್ಜಾಗಬೇಕು ಟೀಮ್ ವಾರಿಯರ್ಸ್ ಹಾಗೂ 7 ಹಿಲ್ಸ್. ಟಾಸ್ಗಾಗಿ ನಮ್ಮ ಆಯೋಜಕರನ್ನು ಸಂಪರ್ಕಿಸಿ. ಟೀಮ್ ವಾರಿಯರ್ಸ್ ಹಾಗೂ 7 ಹಿಲ್ಸ್ ಮೂರನೆಯ ಕ್ವಾರ್ಟರ್ ಫೈನಲ್ ಕದನಕ್ಕಾಗಿ ನಮ್ಮ ಆಯೋಜಕರನ್ನು ಸಂಪರ್ಕಿಸಿ ಟಾಸ್ಗಾಗಿ. ಥಾಮಸ್ ರವರ ಈ ಒಂದು ಎಸೆತ ಫುಲ್ ಟಾಸ್ ರೂಪದಲ್ಲಿ ಬಂದಂತಹ ಚೆಂಡು ಒಂದೋಟದ ಡಿಕ್ಲರೇಷನ್ ಕೊಡ್ತಾ ಇದ್ದಾರೆ. ಹದ್ದಿನ ಕಣ್ಣಿನ ಮುದ್ದಿನ ನಿರ್ಣಾಯಕರಾಗಿ ಒಂದೆಡೆ ಉಮೇಶ್ ನಾಗರಬಾಬಿ, ಸ್ಕ್ವೇರ್ ಲೆಗ್ ಅಂಪೈರ್ ಆಗಿ ಸಂತೋಷ್ ಆಲ್ ದ ವೇ ಫ್ರಮ್ ಆಡುಗೋಡಿ. ಮತ್ತೆ ವಿಸ್ತೃತ ಚೆಂಡು, ಬಹುಶಃ ಈ ಒಂದು ಕ್ರೀಡಾಂಗಣದಲ್ಲಿ ಸಿಕ್ಸರ್ ಬೌಂಡರಿಗಳಿಗಿಂತ ಸಾಕಷ್ಟು ದಾಖಲೆಯನ್ನು ಕಂಡುಕೊಳ್ತಾ ಇದೆ ವಿಸ್ತೃತ ಚೆಂಡುಗಳು. ಆಫ್ ಸ್ಟಂಪ್ನಲ್ಲಿ ಕಿರಿದಾದ ಸ್ಥಳಾವಕಾಶ ಇರೋದ್ರಿಂದ ಬಹುಶಃ ಬೌಲರ್ಗಳು ಸ್ವಲ್ಪ ಮಟ್ಟಿಗೆ ತಮ್ಮ ಒಂದು ಹಿಡಿತವನ್ನು ಸಾಧಿಸಲಾಗ್ತಾ ಇಲ್ಲ ಚೆಂಡಿನ ಮೇಲೆ. ದಯಮಾಡಿ ಅಂಪೈರ್ಗಳ ತೀರ್ಪನ್ನು ಗೌರವಿಸಿ, ಅವರ ಮೇಲೆ ಯಾವುದೇ ರೀತಿಯಲ್ಲಿ ಒತ್ತಡವನ್ನು ಹೇರಬೇಡಿ. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರ್ತದೆ. ಪಂದ್ಯಕ್ಕೆ ಬೇಗ ತೊಡಗಿಕೊಳ್ಬೇಕು ಆಟಗಾರರು, ದಯಮಾಡಿ ಕ್ರೀಡಾ ಸ್ಫೂರ್ತಿಯೊಂದಿಗೆ ಸಹಕರಿಸಿ. ಪಂದ್ಯವನ್ನು ಮುಂದುವರಿಸಿ ಸರ್ ಪ್ಲೀಸ್. ಪಂದ್ಯವನ್ನು ಮುಂದುವರಿಸಿ, ದಯಮಾಡಿ ಕ್ರೀಡಾ ಸ್ಫೂರ್ತಿಯೊಂದಿಗೆ ಸಹಕರಿಸಿ. ಕ್ರಿಕೆಟ್ ಒಂದು ಅನಿಶ್ಚಿತ ಆಗರ. ಇಲ್ಲಿ ಅಂಡರ್ ಎಸ್ಟಿಮೇಷನ್, ಓವರ್ ಕಾನ್ಫಿಡೆನ್ಸ್ ಜೊತೆಗೆ ವಿಶ್ವ ಕಂಡಂತಹ ಸುಪ್ರಸಿದ್ಧ ಸಾಮ್ರಾಟ ಚಕ್ರವರ್ತಿ ನೆಪೋಲಿಯನ್ ಬೋನಪಾರ್ಟೆ ಒಂದು ಕಡೆ ಹೇಳುವಂತಹ ಮಾತು, ಇಂಪಾಸಿಬಿಲಿಟಿ ಆಫ್ ವೋಂಟ್ ಇಟ್ ಬಿ ಫೌಂಡ್ ಇನ್ ದ ಡಿಕ್ಷನರಿ ಆಫ್ ಫೂಲ್ಸ್ ಅನ್ನುವ ಮಾತು ಹೇಳಿ ಮಾಡಿಸಿದಂತಹ
ಅಣಿಮುತ್ತುಗಳು. ಆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಪಂದ್ಯವನ್ನು ಲಘುವಾಗಿ ಪರಿಗಣಿಸುವಂತಿಲ್ಲ. ಹಿಂದಿನ ಪಂದ್ಯದಲ್ಲಿ ಅತ್ಯುನ್ನತ ಮಟ್ಟದ ಪ್ರದರ್ಶನವನ್ನು ಕಂಡುಕೊಂಡಿದ್ದೇ ಆದರೂ ಈ ಪಂದ್ಯ ಮತ್ತೊಂದು ಪಂದ್ಯವಾಗಿ ತಾವು ಏಕಾಗ್ರತೆಯೊಂದಿಗೆ ಈ ಒಂದು ಪಂದ್ಯವನ್ನ ಮೈಯೆಲ್ಲ ಕಣ್ಣಾಗಿಸಿ ತೆಗೆದುಕೊಳ್ಳಬೇಕು. ಅತಿಯಾದ ಆತ್ಮವಿಶ್ವಾಸವು ಕೆಲವೊಮ್ಮೆ ತಮ್ಮನ್ನ ಸೋಲಿನ ಪ್ರಪಾತಕ್ಕೆ ತಳ್ಳುತ್ತದೆ. ಆ ನಿಟ್ಟಿನಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು. ಈ ರೀತಿಯ 8ರ ಘಟ್ಟದ ಕ್ವಾರ್ಟರ್ ಫೈನಲ್ ಕದನದಲ್ಲಿ ನಮ್ಮ ಆಯೋಜಕ ಸಂಘಟನೆಯ ಸದಸ್ಯರು ಮಾರ್ಕಿಂಗ್ ಕಾಯಕವನ್ನ ಅತ್ಯುತ್ತಮವಾಗಿ ನಿಭಾಯಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ಪಂದ್ಯಾವಳಿ B16 ತಂಡದ ಮಾಲಕರು ಆಗಿರತಕ್ಕಂತಹ ಅಸ್ಗರ್ ಅವರ ಸಾಥ್ ನೀಡತಕ್ಕಂತಹ ಎಲ್ಲ ಸಂಘಟಕರಿಗೆ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಟ್ಟಿ ಮುಟ್ಟಿ ಒಂದೋಟದ ಪತ್ರಿಕೆಯನ್ನು ಕಂಡುಕೊಂಡ್ರು. ನೋ ಬಾಲ್ ಎಂಬ ಸೂಚನೆಯನ್ನು ರವಾನಿಸಿದ್ರು. ತೃತೀಯ ಓವರ್ನ ಚಾಲ್ತಿಯಲ್ಲಿ ಥಾಮಸ್ ರವರ ಈ ಒಂದು ಎಸೆತ ಬಿಗ್ ನೋ ಬಾಲ್ ಆಗ್ತಾ ಇದೆ. ಇತ್ತ ತಂಡದ ಒಟ್ಟು ಮೊತ್ತ ಇದೀಗ 1-11 ರತ್ತ. ಬಿರುಸಿನ ಹೊಡೆತ ಇಮ್ರಾನ್ ರವರಿಂದ ಒಂದೋಟಕ್ಕಷ್ಟೇ ಅವಕಾಶವನ್ನು ಮಾಡಿಕೊಟ್ಟರು ಅಲ್ಲಿದ್ದಂತಹ ಕ್ಷೇತ್ರರಕ್ಷಕ ಅಜಯ್. ಒಂದೆಡೆ ತೌಸೀಫ್, ಮತ್ತೊಂದೆಡೆ ಇಮ್ರಾನ್. ಅತ್ಯುತ್ತಮ ಮಟ್ಟದ ಒಂದು ಹೊಡೆತ, ಆಲ್ಮೋಸ್ಟ್ ಕ್ಯಾಚಬಲ್ ಹೈಟ್ ಅಲ್ಲಿತ್ತು. ಉತ್ತಮವಾದ ಪ್ರಯತ್ನವನ್ನೇನೋ ಮಾಡಿದ್ರು ಥಾಮಸ್, ಕೊನೆಯ ಹಂತದಲ್ಲಿ ಕೈ ಚೆಲ್ಲಿದ್ರು. ಈ ಒಂದು ಹಂತದಲ್ಲಿ ಮತ್ತೆ ಇಮ್ರಾನ್ ಸ್ಟ್ರೈಕ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ವಾವ್, ಎಂತಹ ಸೊಗಸಾದ ಮನಮೋಹಕ ಹೊಡೆತ. ಆದರೆ ತಂಡಕ್ಕೆ ಅವಳಿ ಓಟಗಳು ಲಭಿಸ್ತಾ ಇದೆ. ಥಾಮಸ್ ರವರ ಈ ಒಂದು ತೃತೀಯ ಓವರ್ನ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಮುಕ್ತಾಯ ಕಂಡಂತಹ 3 ಓವರ್ಗಳಲ್ಲಿ ತಂಡದ ಒಟ್ಟು ಮೊತ್ತ 15. ಆರಂಭಿಕ ಓವರ್ನಲ್ಲಿ 4, ದ್ವಿತೀಯ ಓವರ್ನಲ್ಲಿ 3, ತೃತೀಯ ಓವರ್ನಲ್ಲಿ 8 ಓಟಗಳನ್ನು ಕಲೆ ಹಾಕಿರ್ತಕ್ಕಂತಹ ತಂಡ ಆರಂಭಿಕ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಬ್ಯಾಟಿಂಗ್ನಲ್ಲಿ ಹಿನ್ನಡೆಯನ್ನು ಕಂಡುಕೊಂಡಿದ್ದಂತಹ ತಂಡ ಈ ಹಿಂದಿನ ಓವರ್ನಲ್ಲಿ 8 ಓಟಗಳನ್ನು ಕಲೆ ಹಾಕಿದೆ. ತಂಡದ ಒಟ್ಟು ಮೊತ್ತ 15. End of over number 3. Scrummers and 215 for loss of important 2 wickets. ಬಹುಶಃ ಫಾರೂಕ್ ಪಾಷಾ ರವರು ಐ ಸ್ಪೋರ್ಟ್ಸ್ ನ ಮಾಲಕರಾದಂತಹ ಏಲೂರವರಿಂದ ಸುದೀರ್ಘವಾದ ಸಮಾಲೋಚನೆಯಲ್ಲಿದ್ದಾರೆ. ಅಮೆರಿಕಕ್ಕೆ ಪ್ರವಾಸಕ್ಕೆ ಈಗಾಗಲೇ ಸಜ್ಜಾಗಿ ನಿಂತಿದ್ದಾರೆ ಫಾರೂಕ್ ಪಾಷಾ. ಕನಕಪುರದ ಬಂಡೆ ಸಿಂಹ ಗರ್ಜನೆಯನ್ನು ಅಮೆರಿಕದ ಮಣ್ಣಿನಲ್ಲಿ ಯಾವ ರೀತಿಯಲ್ಲಿ ಮಾಡ್ತಾರಂತ ನಾವು ಸಹ ಕಾತುರತೆಯಿಂದ ಕಾಯ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಬಹುಶಃ ಟಿಕೆಟ್ ಯಾವಾಗ ಬುಕ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಪಾಷಾ ರವರು ಐ ಸ್ಪೋರ್ಟ್ಸ್ ನ ಮಾಲಕರೊಂದಿಗೆ ದೀರ್ಘವಾದ ಸಮಾಲೋಚನೆ. ಪ್ರಥಮ ಓವರ್ನಲ್ಲಿ 4, ದ್ವಿತೀಯ ಓವರ್ನಲ್ಲಿ 3, ತೃತೀಯ ಓವರ್ನಲ್ಲಿ 8 ಓಟಗಳು, ಒಟ್ಟು 15 ಓಟಗಳು. ನಮ್ಮ ಸ್ಕೋರರ್ ಅವರ ಲೆಕ್ಕ ಪಕ್ಕ ಇದೆ.
ಚಾರ್ಲ್ಸ್ ಬ್ಯಾಬೇಜ್ ಕಂಪ್ಯೂಟರ್ ನ ಪಿತಾಮಹರಾಗಿ ನಿಮ್ಮೊಂದಿಗಿದ್ದಾರೆ. ಈ ಹಿಟ್ಟ ಆಫ್ಲೈನ್ ಸ್ಕೋರಿಂಗ್ ಅನ್ನು ಮಾಡ್ತಾ ಇದ್ದಾರೆ ಚಾರ್ಲ್ಸ್. ಲೆಕ್ಕ ಪಕ್ಕ ಪಂದ್ಯಾವಳಿಗೂ ಸುಂದರ ನಗುಮುಗದ ಸರದಾರ ಚಾರ್ಲ್ಸ್. ಆ ನಿಟ್ಟಿನಲ್ಲಿ ತೀರಾ ಕೆಳ ಹಂತದಲ್ಲಿ ಬಂದಂತಹ ಚೆಂಡು ಚುಕ್ಕೆ ಎಸೆವಾಗ್ತಾ ಇದೆ. ತಂಡದ ಮತ್ತಿರುವ ಸವ್ಯಸಾಚಿ ಆಲ್ರೌಂಡರ್ ಅವಿನಾಶ್ ಚತುರ್ಥ ಓವರ್ನ ಪ್ರಥಮ ಸತ ಚುಕ್ಕೆ ಎಸೆತವನ್ನಾಗಿಸಿದ್ರು. ಸರಿಯಾದ ಹೊಡೆತವನ್ನ ಕಂಡುಕೊಳ್ಳಲು ತೇಣುಕಾಟವನ್ನ ಕಂಡುಕೊಂಡ್ರು. ಅವಿನಾಶ್ ಹೊರತಿರುವನ್ನ ಕಂಡುಕೊಂಡ್ರು. ಗತಿ ಪರಿವರ್ತನೆ ಎಸೆತ. ಆ ನಿಟ್ಟಿನಲ್ಲಿ ಅವಿನಾಶ್ ಎದುರಾಳಿ ತಂಡದ ಬ್ಯಾಟ್ಸ್ಮನ್ ರವರನ್ನ ಸಂಪೂರ್ಣವಾಗಿ ರೀಡಿಂಗ್ ಅಧ್ಯಯನವನ್ನ ನಡೆಸುತ್ತಾ ಅವರ ಕಟ್ಟಿ ಹಾಕ್ತಾ ಇದ್ದಾರೆ ಮೂಗುದಾರವನ್ನ ತೊಡಿಸುವ ಮುಖೇನವಾಗಿ. ಈ ಬಾರಿ ಶಾರ್ಟ್ ಆಗಿ ಬಿದ್ದ ಎಸ್ತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುರಕ್ಷಿತ ಭಾಗಸೆ ಎಲ್ಲ ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಭರವಸೆಯ ನಂಬುಗೆಯ ಆಟಗಾರನ ಇನ್ನಿಂಗ್ಸ್ ಅಂತ್ಯಗೊಳ್ತಾ ಇದೆ. ತೌಸಿ ಬ್ಯಾಕ್ ಟು ದ ಪೆವಿಲಿಯನ್. ಕ್ಯಾಚ್ ಅನ್ನು ಪಡೆದುಕೊಂಡಂತಹ ಕ್ಷೇತ್ರರಕ್ಷಕ ರಿಜ್ವಾನ್ ಇದೀಗ ತಂಡದ ಪರವಾಗಿ ಮತ್ತೋರ್ವ ಸವ್ಯಸಾಚಿ ಆಲ್ರೌಂಡರ್ ಲಲನ್. ಇಮ್ರಾನ್ ರವರು ಸಾಕಷ್ಟು ಕಿವಿ ಮಾತನ್ನ ಸಲಹೆ ಸೂಚನೆಗಳನ್ನ ನೀಡ್ತಾ ಇದ್ದಾರೆ. ಕಮಾನ್ ಲಲನ್, ವಿ ಕ್ಯಾನ್ ಡೂ ಸಮಥಿಂಗ್ ಡಿಫ್ರೆಂಟ್ಲಿ ಅನ್ನುವ ನಿಟ್ಟಿನಲ್ಲಿ ಅದಕ್ಕೆ ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಕಾದು ನೋಡೋಣ. ಲಲನ್ ಇಮ್ರಾನ್ ರವರ ಕಿವಿ ಮಾತಿಗೆ. ಓ ಮೈ ಗುಡ್ನೆಸ್, ಏನಾಯ್ತು ಅನ್ನುವಷ್ಟರಲ್ಲಿ ಒಂದು ರೀತಿಯಲ್ಲಿ ಫ್ಲೈಟ್ ರೂಪದಲ್ಲಿ ಬಂದಂತಹ ಯಾರ್ಕರಿಶ್ ಎಸೆತದ ಮರ್ಮವನ್ನ ಅರಿಯುವಲ್ಲಿ ವಿಫಲತೆಯನ್ನು ಕಂಡುಕೊಂಡಂತಹ ಆಟಗಾರ ಕ್ಲೀನ್ ಬೌಲ್ಡ್ ಆಗಿ ಪ್ಯಾವಿಲಿಯನ್ ಹಾದಿಯಲ್ಲಿ ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಆಯರಾಮ್ ಗಯರಾಮ್ ಬಂದ ಪುಟ್ಟ ಹೋದ ಪುಟ್ಟ ಅನ್ನುವ ನಿಟ್ಟಿನಲ್ಲಿ ಇದೀಗ ಈ ಒಬ್ಬ ಆಟಗಾರ ಲಲನ್ ಬ್ಯಾಕ್ ಟು ದ ಪ್ಯಾವಿಲಿಯನ್. ಅವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಆಟಗಾರ ಸಲ್ಮಾನ್. ಎರಡನೆಯ ಕ್ವಾರ್ಟರ್ ಫೈನಲ್ 8ರ ಘಟ್ಟದ ಪಂದ್ಯಾವಳಿ. ಎರಡು ಬಲಿಷ್ಠ ತಂಡಗಳ ನಡುವಿನ ಸೆಣಸಾಟದಲ್ಲಿ ಬ್ಯಾಟಿಂಗ್ ನಲ್ಲಿ ಕೊಂಚ ಮಟ್ಟಿಗೆ ಹಿನ್ನಡೆಯನ್ನ ಕಂಡುಕೊಳ್ತಾ ಇದೆ ಈ ಒಂದು ಹಂತದಲ್ಲಿ. ತಂಡದ ಹುಟ್ಟುಮುತ್ತ 10ರಲ್ಲಿ ಸ್ಥಗಿತವಾಗ್ತಾ ಇದೆ. ಈ ಓವರ್ನಲ್ಲಿ ಈಗಾಗಲೇ 5 ಎಸೆತಗಳು ಪೂರ್ಣಗೊಂಡ್ರೆ ಒಂದೇ ಒಂದು ಓಟವನ್ನ ಬಿಟ್ಟು ಕೊಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಅತ್ಯುತ್ತಮ ಮಟ್ಟದ ಒಂದು ಎಸೆತಗಾರಿಕೆಯನ್ನು ಕಂಡುಕೊಂಡಂತಹ ಈ ಒಬ್ಬ ಅವಿನಾಶ್ ಮೈಡನ್ 2 ವಿಕೆಟ್ ಹೋಲ್ಡರ್ ಆಗಿ ಹೊರಹೊಮ್ತಾ ಇದ್ದಾರೆ. ಮೈಡನ್ ಅವರನ್ನ ಎಸೆದರು 2 ಪ್ರಮುಖ ಹುದ್ದರಿಗಳನ್ನು ಸಹ ತಮ್ಮ ಬಲೆಯಲ್ಲಿ ಕೆಡವಿಕೊಳ್ಳುತ್ತಾ ಅವಿನಾಶ್ ವಾಟ್ ಎ ಚಾಂಪಿಯನ್ ಬೌಲರ್ ಫಾರ್ ದ ಟೀಮ್. ತಂಡದ ಒಟ್ಟು ಮೊತ್ತ 15ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಓವರ್ನಲ್ಲಿ 4 ಓಟಗಳು, ದ್ವಿತೀಯ ಓವರ್ನಲ್ಲಿ 3, ತೃತೀಯ ಓವರ್ನಲ್ಲಿ 8. ಈ ಇಂದಿನ ಓವರ್ ಮೈಡನ್ ಓವರ್ ಆಗಿ ಪರಿವರ್ತಿಸಿದ್ರು ಸವ್ಯಸಾಚಿ ಆಲ್ರೌಂಡರ್ ಅವಿನಾಶ್ 2 ಪ್ರಮುಖ ದೈತ್ಯ ವಿಕೆಟ್ಗಳನ್ನು ತಮ್ಮ ಬಲೆಯಲ್ಲಿ ಕೆಡವಿಕೊಳ್ಳುವ ಮುಖೇನವಾಗಿ. ಅದೇ ರೀತಿಯಲ್ಲಿ ದಿನದ 3ನೆಯ ಕ್ವಾರ್ಟರ್ ಫೈನಲ್ ಕದನಕ್ಕಾಗಿ ಟೀಮ್ ವಾರಿಯರ್ಸ್ 7 ಹಿಲ್ಸ್ ತಂಡದ ನಾಯಕರು ಟಾಸ್ಕ್ ಆಗಿ ಬರಬೇಕು. 7 ಹಿಲ್ಸ್ ವರ್ಸಸ್ ಟೀಮ್ ವಾರಿಯರ್ಸ್ 3ನೆಯ ಕ್ವಾರ್ಟರ್ ಫೈನಲ್ ಕದನಕ್ಕಾಗಿ ಟಾಸ್ಕ್ ಆಗಿ ಬರಬೇಕು. ಅದಾದ ಬಳಿಕ ಮುಂದಿನ 4ನೇ ಹಾಗೂ ಅಂತಿಮ ಕ್ವಾರ್ಟರ್ ಫೈನಲ್ ಕದನ ಇಂಡಿಯನ್ ಸ್ಟಾರ್ಸ್ ವರ್ಸಸ್ ಪಾಂಡವಾಸ್ ಈ 2 ಬಲಿಷ್ಠ ತಂಡಗಳ ನಡುವೆ ಸಾಗಿ ಬರಲಿಕ್ಕಿದೆ. ಆ ನಿಟ್ಟಿನಲ್ಲಿ ಟೀಮ್ ವಾರಿಯರ್ಸ್ 7 ಹಿಲ್ಸ್ ನ ಟಾಸ್ ನ ಪ್ರಕ್ರಿಯೆಯನ್ನ ನಡೆಸಿಕೊಡಿ ನಮ್ಮ ಆಯೋಜಕರು ಎಂಬುದಾಗಿ ಕೇಳಿಕೊಳ್ತಾನೆ.
4 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 15. ಇದೀಗ ಅಂತಿಮ ಓವರ್ನ ಚಾಲ್ತಿಯಲ್ಲಿ ಮಾಧವ, ನಿನ್ನೆಯ ದಿನ ಮ್ಯಾಜಿಕ್ ಅನ್ನ ಮಾಡಿದಂತಹ ಬೌಲರ್ ಮಾಧವ, ಅಮೃತ ಹಸ್ತದ ಗೋಲ್ಡನ್ ಆರ್ಮ್ ಬೌಲರ್ ಮಾಧವ ಶಾರ್ಟ್ ಆಗಿ ತಾವೆದಿಸಿದ ಪ್ರಥಮ ಎಸೆತದಲ್ಲಿ ಭರ್ಜರಿಯಾದ ಸಿಕ್ಸರ್ ಅನ್ನು ಕಂಡುಕೊಂಡ್ರು. ಇಮ್ರಾನ್ is rising to the occasion like a phoenix bird. What a talented player he is. He come back to the game like a hungry and a wounded tigers, attacking aggressive approach. That's a huge, massive, magnificent, gigantic sixer. ಈ ಒಂದು ಸಿಕ್ಸರ್ ನೊಂದಿಗೆ ಇದೀಗ ಇಮ್ರಾನ್ ರವರು ತಮ್ಮ ತಂಡದ ಆತ್ಮವಿಶ್ವಾಸವನ್ನ ಜಗದಗಲ ಬಾನೆತ್ತರಿಗೆ ಕೊಂಡೊಯ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 21ಕ್ಕೆ ಏರಿಕೆಯನ್ನ ಕಂಡುಕೊಳ್ತಾ ಇದೆ. ಅವಿನಾಶ್ ಅವರ ಈ ಹಿಂದಿನ ಓವರ್ ಮೇಡನ್ ಆಗಿತ್ತು. ಅದಾದ ಬಳಿಕ ಇದೀಗ ಬಹುಶಃ ರನ್ಗಳಿಗೆ ಬರಗಾಲದ ಪರಿಸ್ಥಿತಿಯಲ್ಲಿದ್ದಂತಹ ತಂಡಕ್ಕೆ ಮರುಭೂಮಿಯಲ್ಲಿ ಸಿಕ್ಕಂತಹ ಓಯಸಿಸ್ ನೀರಿನ ಹೊರತೆ ಕಾರಂಜಿ ರೂಪದಲ್ಲಿ ಕಂಡು ಬರ್ತಾ ಇದೆ. ಲೈಫ್ ಟಾನಿಕ್ ಸಂಜೀವಿನಿಯ ಪಾತ್ರವನ್ನ ಕಂಡುಕೊಳ್ಳುತ್ತಾ ಮತ್ತೆ ಶಾರ್ಟ್ ಆಗಿ ಬಿತ್ತಾ ಇದೆ. ಬಹುಶಃ ಇದು ಸಹ ಸತತವಾಗಿ 2ನೇಯ ಸಿಕ್ಸರ್ ಆಗಿ ಪರಿವರ್ತನೆಯನ್ನು ಕಂಡುಕೊಳ್ತಾ ಇದೆ. ಆಫ್ಟರ್ ದ ಫಿಂಗರ್ ಕ್ಲಿಪ್ಸ್ ದಟ್ಸ್ ಗಾನ್ ಆಲ್ ದ ವೇ ಫಾರ್ ಸಿಕ್ಸರ್. ಹೌದು, ಸತತ 2 ಎಸೆತಗಳಲ್ಲಿ 2ನೇಯ ಸಿಕ್ಸರ್ ಅನ್ನು ಕಂಡುಕೊಂಡ್ರು. ಇಮ್ರಾನ್ is come back to the game like a hungry and wounded tigers, attacking aggressive approach. He struck a tremendous 2 back-to-back sixes in his over. It makes a huge difference. 27 runs on the board. ಮತ್ತೊಂದು ಶಾರ್ಟ್ ಆಗಿ ಬಿದ್ದ ಬಹುಶಃ ಇದು ಸುರಕ್ಷಿತ ಬೊಗಸೆಯನ್ನು ಕಂಡುಕೊಳ್ಳುತ್ತದೆ. ರೋಹನ್ ಬಹುಶಃ ಸುರಕ್ಷಿತ ಬೊಗಸೆಯಲ್ಲಿ ಕಂಡುಕೊಂಡ್ರು. ಆದರೆ ಪ್ರೇಕ್ಷಕರು ಇಮ್ರಾನ್ ರವರ ಈ 2 ಭರ್ಜರಿಯಾದ ಸಿಕ್ಸರ್ಗಳಿಗೆ ಚಪ್ಪಾಳೆ ಕರತಾಡನದೊಂದಿಗೆ ಅವರನ್ನ ಅಭಿನಂದಿಸ್ತಾ ಇದ್ದಾರೆ. ನಿಜವಾಗಿಯೂ ಇಮ್ರಾನ್ ಈ ಒಂದು ಪಂದ್ಯದ ದಿಕ್ಕು ದೆಸೆಯನ್ನ ಚಿತ್ರಣವನ್ನ ಬದಲಿಸುವಂತ ಇನ್ನಿಂಗ್ಸ್ ಅನ್ನ ಕಟ್ಟಿ ಆಡಿದ್ರು. ಇಮ್ರಾನ್ ಅವರ ಇನ್ನಿಂಗ್ಸ್ ಅಂತ್ಯಗೊಳ್ತಾ ಇದೆ. ಹೊಸ ಆಟಗಾರ ಆಸಿಫ್, ಆ ನಿಟ್ಟಿನಲ್ಲಿ ಇದೀಗ ತಂಡ ಒಂದು ರೀತಿಯಲ್ಲಿ ಹೋರಾಟಕಾರಿ ಗೌರವಾರ್ಹ ಮೊತ್ತವನ್ನು ಕಲೆ ಹಾಕಿದೆ. ಅದೇ ರೀತಿಯಲ್ಲಿ ಮುಂದಿನ 3ನೇಯ ಕ್ವಾರ್ಟರ್ ಫೈನಲ್ ಕದನಕ್ಕಾಗಿ ಟಾಸ್ನ ಪ್ರಕ್ರಿಯೆಗೆ ಇದೀಗ ಸಜ್ಜಾಗ್ತಾ ಇದ್ದಾರೆ. ಟೀಮ್ ವಾರಿಯರ್ಸ್ ವರ್ಸಸ್ 7 ಹಿಲ್ಸ್. ಇದನ್ನು ಹೇಳುವುದು ಕ್ರಿಕೆಟ್ನಲ್ಲಿ ಕೆಲವೊಮ್ಮೆ ತಾವು ಮೈ ಮರೆತರೆ ಅಪಾಯವನ್ನ ತಮ್ಮ ಮೈ ಮೇಲೆ ಎಳೆದುಕೊಳ್ಳಬೇಕಾಗ್ತದೆ. ಈ ಒಂದು ಓವರ್ನಲ್ಲಿ ಈಗಾಗಲೇ 2 ಸಿಕ್ಸರ್ ಅನ್ನು ಬಿಟ್ಟುಕೊಟ್ಟಿದ್ದಾರೆ. 12 ಓಟಗಳು ಹರಿದು ಬಂದಿದೆ. ವಿಸ್ತರಿತ ಚೆಂಡು, ತಂಡದ ಒಟ್ಟು ಮೊತ್ತ ಇದೀಗ 28ಕ್ಕೆ ಏರಿಕೆಯನ್ನ ಕಂಡುಕೊಳ್ತಾ ಇದೆ. ತೀರಾ ಕೆಳ ಹಂತದಲ್ಲಿ ಬಿದ್ದಂತಹ ಚೆಂಡು ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಮಾಧವ ಮತ್ತೆ ಉತ್ತಮವಾದ ಎಸೆತಗಾರಿಕೆಯನ್ನ ಕಂಡುಕೊಂಡ್ರು. ಬಹುಶಃ ರನ್ಔಟ್ ಆಗುವ ಸಾಧ್ಯತೆ. ಹೌದು, ಅಂಪೈರ್ ಆಡುಗೋಡಿ ಪರಿಸರದ ಸಂತೋಷ್ ರವರ ಸ್ಕ್ವೇರ್ ಲೆಗ್ ಅಂಪೈರ್ ರವರ ತೋರ್ಬೆರಳು ಬಾನೆತ್ತರಕ್ಕೆ. ಟೀಮ್ ವಾರಿಯರ್ಸ್ they have won the toss. Decision is in still pending, right Mr. Mushir Bhai? ಮುಂದಿನ ತೃತೀಯ ಕ್ವಾರ್ಟರ್ ಫೈನಲ್ ಕದನ ಟೀಮ್ ವಾರಿಯರ್ಸ್ ವರ್ಸಸ್ 7 ಹಿಲ್ಸ್ ನಡುವೆ ಸಾಗಿ ಬರಲಿಕ್ಕಿದೆ. ಜೆರಾಲ್ಡ್ ಹೊಸ ಆಟಗಾರ, ರಂಗ ಪ್ರವೇಶವನ್ನು ಕಂಡುಕೊಂಡಂತ ಆಟಗಾರ. ಇದರೊಂದಿಗೆ ರನ್ ಔಟ್ ಶತಸಿದ್ಧ. ಹೌದು, ತಂಡದ ಒಟ್ಟು ಮೊತ್ತ 28 ಓಟಗಳನ್ನ ಕಲೆ ಹಾಕಿರ್ತಕ್ಕಂತಹ ರೈಸಿಂಗ್ ಸ್ಟಾರ್ ತಂಡಕ್ಕೆ ರೈಸಿಂಗ್ ಟು ದ ಅಕೇಶನ್ ಲೈಕ್ ಎ ಫೀನಿಕ್ಸ್ ಬರ್ಡ್ ಅನ್ನುವಂತಹ ಇನ್ನಿಂಗ್ಸ್ ಅನ್ನ ಕಟ್ಟಿ ಆಡಿದಂತಹ ಇಮ್ರಾನ್ ರವರು ತಂಡಕ್ಕೆ ಒಂದು ಹೋರಾಟಕಾರಿ ಮೊತ್ತವನ್ನ ಕಲೆ ಹಾಕುವಲ್ಲಿ ತನ್ನ ಸಂಪೂರ್ಣ ಶ್ರಮವನ್ನ ವಿನಿಯೋಗಿಸಿದ್ರು. ಇಮ್ರಾನ್ ರವರ ಇನ್ನಿಂಗ್ಸ್ ಇದೀಗ ಎದುರಾಳಿ ಪಾಳೆಯಕ್ಕೆ ಸರಿಯಾಗಿ 29 ಓಟಗಳನ್ನ ಕಾಲೆ ಹಾಕಬೇಕು. ಈ ಒಂದು ಪಂದ್ಯವನ್ನ ಜಯಿಸಿಕೊಳ್ಳುತ್ತಾ ಸೆಮಿಫೈನಲ್ ಉಪಾಂತ್ಯಕ್ಕೆ ತೇರ್ಗಡೆಯನ್ನ ಕಂಡುಕೊಳ್ಳಬೇಕಾದರೆ ಈ ಒಂದು 2ನೇ ಇಂಟರ್ ಘಟ್ಟದ ಕದನ HKCC ತಂಡಕ್ಕೆ ಸರಿಯಾಗಿ 29 ರನ್ಸ್ ಟಾರ್ಗೆಟ್ ದೇ ಗಾಟ್ ಇನ್ ಫ್ರಂಟ್ ಆಫ್ ದಮ್.
ಅಲ್ಲಿ ಟೀಮ್ ವಾರಿಯರ್ಸ್ ತಮ್ಮ ಡಿಸಿಷನ್ ಅನ್ನ ತಿಳಿಸಿ. ಈ ಒಂದು ಕ್ರೀಡಾಂಗಣದಲ್ಲಿ ಸರ್ವಾಧಿಕ ಮೊತ್ತ ಬಹುಶಃ 49 ಓಟಗಳಾಗಿತ್ತು. ಅದಾದ ಬಳಿಕ ಪ್ರತಿ ಪಂದ್ಯಗಳು 30, 40, 25, 20, ಕೆಲವೊಮ್ಮೆ 17, 18 ಈ ರೀತಿಗೆ ಇಳಿತಾ ಇದೆ. ನೋಡಲು ಒಂದು ಸ್ಲಾಮ್ ಬ್ಯಾಂಕ್ ಕ್ರಿಕೆಟ್ಗೆ ಹೇಳಿ ಮಾಡಿಸಿದಂತಹ ಕಿರಿದಾದ ಡೈಮೆನ್ಷನ್ ಅನ್ನು ಹೊಂದಿರತಕ್ಕಂಥ ಕ್ರೀಡಾಂಗಣ. ಕೆಲವೊಮ್ಮೆ ಓಟಗಳು ಇಲ್ಲಿ ಹರಿದು ಬರೋದಿಲ್ಲ. ಆ ನಿಟ್ಟಿನಲ್ಲಿ ಇಲ್ಲಿ ಆದ್ಯಾವ ರೀತಿಯ ಪ್ರದರ್ಶನದ ನಿದರ್ಶನಕ್ಕೆ ಸಾಕ್ಷಿ ಆಗ್ತದೆ ಕಾದು ನೋಡೋಣ. ಈ ಒಂದು ಪಂದ್ಯ HKCCಯ ತಂಡ ರೈಸಿಂಗ್ ಸ್ಟಾರ್ಸ್ ನ ವಿರುದ್ಧವಾಗಿ ಎರಡನೆಯ ಕ್ವಾರ್ಟರ್ ಫೈನಲ್ 8ರ ಘಟ್ಟದ ಕದನದಲ್ಲಿ. ಈಗಾಗಲೇ ಈ ಭಾಗದ ಕ್ರೀಡಾ ರಾಯಭಾರಿ ಅನ್ನಿಸಿಕೊಂಡಂತಹ ಈ ಭಾಗದ ಸ್ಪೋರ್ಟ್ಸ್ ಅಂಬಾಸಡರ್ ಅನ್ನೋದರೆ ಅದು ತಪ್ಪಾಗಲಾರದು. ಬಶೀರ್ ಜಮೇದಾರ್ ಸರ್ ಅವರು ಈ ಭಾಗದ ಕಾಂಗ್ರೆಸ್ನ ಮುಖಂಡರು ಸಮಾಜಮುಖಿ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜದ ದೀನ ದಲಿತರ ಆಶಾಕಿರಣ ಬಡವರ ಬಂಧು ಬಶೀರ್ ಜಮೇದಾರ್ ರವರು ಸರ್ ಅವರು ಈ ಒಂದು ಪಂದ್ಯಾವಳಿಗೆ ತನುಮನ ದನದಿಂದ ನಮ್ಮೊಂದಿಗೆ ಸಹಕರಿಸಿದ್ರು. ಈಗಾಗಲೇ ಅವರ ಆಗಮನವನ್ನ ಕಂಡುಕೊಳ್ತಾ ಇದೆ ಈ ಒಂದು ಕ್ರೀಡಾಂಗಣ. ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ಪಂದ್ಯಾವಳಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ಸನ್ಮಾನ್ಯ ಶ್ರೀಯುತ ಬಶೀರ್ ಜಮೇದಾರ್ ಸರ್ ಅವರಿಗೆ ಈ ಒಂದು ಪಂದ್ಯಾವಳಿಯ ಪರವಾಗಿ ತಮಗಿದು ಆದರದ ಆತ್ಮೀಯ ಮನದಾಳದ ಹೃದಯಾಂತರಾಳದ ಸ್ವಾಗತ ಸುಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಪಂದ್ಯಾವಳಿ ಅಸ್ಗರ್ ಬೈ ಹಾಗೂ ಆಸಿಫ್ ಬೈ ರವರ ಒಂದು ಕನಸಿನ ಕೂಸು B16 ತಂಡದ ಮಾಲಕತ್ವದ ತಂಡ ಈ ಒಂದು ಅತ್ಯುತ್ತಮ ಪಂದ್ಯಾವಳಿಯನ್ನ ನಡೆಸ್ತಾ ಇದೆ. ಅದೇ ರೀತಿಯಲ್ಲಿ ಅವರ ಜೊತೆಗೆ ಮತ್ತೋರ್ವರು ನಮ್ಮ ಗಣ್ಯಾತಿ ಗಣ್ಯ ವ್ಯಕ್ತಿಗಳಾಗಿ ಈ ಒಂದು ಪಂದ್ಯಾವಳಿಗೆ ತನ್ಮಾನದಿಂದ ಸಹಕರಿಸತಕ್ಕಂತಹ ಮತ್ತೋರ್ವ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಶೇಖರ್ ಶೆಟ್ಟಿ ಸರ್ ಅವರು ಸಹ ಬರ್ತಾ ಇದ್ದಾರೆ. ಮನೆ ತಿಂಡಿ ಹೋಟೆಲ್ ಇದರ ಮಾಲಕರು ಸಹ ಹೌದು. ನಮ್ಮ ಶೇಖರ್ ಶೆಟ್ಟಿ ಸರ್ ಅವರು ಸಹ ನಮ್ಮ ಈ ಒಂದು ಪಂದ್ಯಾವಳಿಗೆ ಆಗಮಿಸಿ ಇದನ್ನ ಅತ್ಯುತ್ತಮವಾಗಿ ಈ ಒಂದು ಪಂದ್ಯಾವಳಿಗೆ ತಮ್ಮ ಒಂದು ಬಿಡುವಿಲ್ಲದ ಕಾಯಕದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಈ ಒಂದು ಪಂದ್ಯಾವಳಿಯ ಯಶಸ್ಸಿಗೆ ಕಾರಣೀಕರ್ತರಾಗ್ತಾ ಇದ್ದಾರೆ ಶೇಖರ್ ಶೆಟ್ಟಿ ಸರ್ ಅವರು ಹಾಗೂ ಈ ಭಾಗದ ಕ್ರೀಡಾ ರಾಯಭಾರಿ ಅನ್ನಿಸಿಕೊಂಡಂತಹ ಸ್ಪೋರ್ಟ್ಸ್ ಅಂಬಾಸಡರ್ ಜೊತೆಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತಕ್ಕಂತಹ ಬಶೀರ್ ಜಮೇದಾರ್ ಸರ್ ಅವರಿಗೆ ಈ ಒಂದು VPL ಸೀಸನ್ 2024 ನ ಪರವಾಗಿ ತಮಗಿದು ಆದರದ ಆತ್ಮೀಯ ಮನದಾಳದ ಹೃದಯಾಂತರಾಳದ ಭವ್ಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತೇನೆ ಸರ್. ವೆಲ್ಕಮ್ ಸರ್. ಇದೀಗ ನಮ್ಮ ಪ್ರಮುಖ ವೇದಿಕೆ ಬಳಿ ಕಾಂಗ್ರೆಸ್ನ ಮುಖಂಡರು KR ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕರು ಶ್ರೀಯುತ ಬಶೀರ್ ಜಮೇದಾರ್ ಉಪಸ್ಥಿತಿಯನ್ನು ಕಂಡುಕೊಳ್ಳಿದ್ರ. ಇತ್ತ ಮನೆ ತಿಂಡಿ ಹೋಟೆಲ್ನ ಮಾಲೀಕರು ಆಗಿರುವಂತಹ ಶ್ರೀಯುತ ಶೇಖರ್ ಶೆಟ್ಟಿ ತಮ್ಮ ಅತ್ಯಮೂಲ್ಯ ಸಮಯವನ್ನು ಮೀಸಲಿಟ್ಟು ಈ ಒಂದು ಯಶಸ್ವಿ VPL ಸೀಸನ್ 4ಗಾಗಿ ಆಗಮಿಸಿಕೊಂಡಿದ್ದಾರೆ. ಸರ್, ತಮಗಿದು ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಬೆಂಗಳೂರು 16 ಸಂಸ್ಥೆ ಅವರಿಗೆ ಗುರುತಿಸಿ ಗೌರವಿಸ್ತಾ ಇದೆ. ಹಾರ ಶಾಲು ನೆನಪಿನ ಕಾಣಿಕೆ ನೀಡುವ ಮುಖ್ಯವಾಗಿ ದಯವಿಟ್ಟು ಗೌರವವನ್ನು ಸ್ವೀಕರಿಸಬೇಕು. ಶ್ರೀಯುತ ಶೇಖರ್ ಶೆಟ್ಟಿ ಮನೆ ತಿಂಡಿ ಹೋಟೆಲ್ ಮಾಲೀಕರು ಆರಂಭಿಕವಾಗಿ ಅವರನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಧನ್ಯವಾದ ಶ್ರೀಯುತ ಶೇಖರ್ ಶೆಟ್ಟಿ ಅವರ ತಮ್ಮ ಉಪಸ್ಥಿತಿ ನಮಗೆ ಶ್ರೀರಕ್ಷೆ ಇದ್ದ ಹಾಗೆ ಇದೇ ರೀತಿ ಪ್ರೀತಿ ಪ್ರೋತ್ಸಾಹ ತಮ್ಮ ತನ್ನುಮನ ಧನವನ್ನು ಸಮರ್ಪಿಸ್ತಾ ಇದ್ದಾರೆ. ಈ ಒಂದು VPL ಸೀಸನ್ 4ಗಾಗಿ ಮತ್ತೊಮ್ಮೆ ಮಗದನ್ನು ನಮ್ಮ ಬೆಂಗಳೂರು 16 ಸಂಸ್ಥೆಯ ಪರವಾಗಿ ಅಸ್ಗರ್ ಮಾಲೀಕತ್ವದ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಬಶೀರ್ ಜಮೇದಾರ್ ಸಾಹೇಬರು ನಿಸ್ಸಂಶಯವಾಗಿ ಯಶಸ್ವಿ VPL ಸೀಸನ್ 4 ನಡೆಯಲಿಕ್ಕೆ ಸಾಕಷ್ಟು ತಮ್ಮ ತನುಮನ ಧನವನ್ನು ಸಮರ್ಪಿಸಿದ್ದಾರೆ. ಯುವ ಆಟಗಾರರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಯಾವಾಗಲೂ ಕೂಡ ಕ್ರಿಕೆಟ್ ಅನ್ನುವ ಕ್ರೀಡೆಗೆ ಸದಾಕಾಲ ಬೆಂಬಲಿಸ್ತಾ ಇರ್ತಾರೆ. ಇದೇ ಪರಿಸರದ ಸೋಷಿಯಲ್ ವರ್ಕರ್ ಸಮಾಜ ಸೇವಕರು ಯುವಕರ ಕಣ್ಮಣಿ ಕಾಂಗ್ರೆಸ್ ಮುಖಂಡರು KR ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕರು
ಬೆಳಗಾಂನಲ್ಲಿ ಹುಟ್ಟಿದ್ರು ಕೂಡ ಇಲ್ಲಿ ಬಂದು ನೆಲೆಸಿ ಸಾಕಷ್ಟು ಯುವಕರ ಮನವನ್ನ ಗೆಲ್ತಾ ಇರ್ತಕ್ಕಂಥ ಸಮಾಜ ಸೇವಕರು ಶ್ರೀಯುತ ಬಶೀರ್ ಜಮೇದಾರ್ ಅವರಿಗೆ ಗುರುತಿಸಿ ಗೌರವಿಸ್ತಾ ಇದ್ದೇವೆ ಅಸ್ಗರ್ ಮಾಲೀಕತ್ವದ ಒಂದು ಬೆಂಗಳೂರು 16 ಸಂಸ್ಥೆಯ ಪರವಾಗಿ. ಧನ್ಯವಾದ ಸರ್. ತಮ್ಮ ಇಬ್ಬರು ತಾವೆಲ್ಲರೂ ಕೂಡ ಉಪಸ್ಥಿತಿಯನ್ನ ಕಾಣ್ತಾ ಇದ್ದಾರೆ. ಅದೇ ರೀತಿ ಕಾಂಗ್ರೆಸ್ನ ಮುಖಂಡರು ಶ್ರೀಯುತ ಮುಖ್ತಾರ್ ಅವರಿಗೂ ಕೂಡ ನಮ್ಮ ಬೆಂಗಳೂರು 16 ಸಂಸ್ಥೆ ಗುರುತಿಸಿ ಗೌರವಿಸ್ತಾ ಇದೆ ಬಹಳ ಪ್ರೀತಿ ಪೂರ್ವಕವಾಗಿ. ದಯವಿಟ್ಟು ಅವರನ್ನು ಹಾರ ಶಾಲು ನೆನಪಿನ ಕಾಣಿಕೆ ನೀಡುವ ಮುಖ್ಯವಾಗಿ ಶ್ರೀಯುತ ಮುಖ್ತಾರ್ ಅವರು ಕಾಂಗ್ರೆಸ್ ಮುಖಂಡರು KR-ಪುರ ವಿಧಾನಸಭಾ ಕ್ಷೇತ್ರ ಅವರಿಗೂ ಕೂಡ ನಮ್ಮ ಬೆಂಗಳೂರು 16 ಸಂಸ್ಥೆ ಗುರುತಿಸಿ ಗೌರವಿಸ್ತಾ ಇದೆ. ಬ್ಯಾಕ್ ಟು ಜಲೀಲ್ ಮೂಡಿಗೆರೆ. ಈಗಾಗಲೇ ಮುಖ್ತಾರ್ ಅವರಿಗೆ ಗುರುತಿಸಿ ಗೌರವಿಸ್ತಾ ಇದ್ದೇವೆ ಬೆಂಗಳೂರು 16 ಸಂಸ್ಥೆಯ ಪರವಾಗಿ ಹಾರ ಶಾಲು ನೆನಪಿನ ಕಾಣಿಕೆ ನೀಡುವ ಮುಖ್ಯವಾಗಿ. ಅಲ್ಲಿ ಚೆಂಡನ್ನು ರವಾನಿಸಿ ಪ್ಲೀಸ್. ಈ ಒಂದು ಪಂದ್ಯಾವಳಿಯ ಮತ್ತೊರುವ ಡ್ರೈವಿಂಗ್ ಫೋರ್ಸ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಮುಷೀರ್ ಜಮೇದಾರ್ ಸರ್ ಅವರು ಈ ಒಂದು ಪಂದ್ಯಾವಳಿಗೆ ಇವರು ಸಹ ನಮ್ಮೊಂದಿಗೆ ಸಾಕಷ್ಟು ತನುಮನ ಧನದಿಂದ ಹೃದಯ ಶ್ರೀಮಂತಿಕೆಯಿಂದ ನಮ್ಮ ಪಂದ್ಯಾವಳಿಯ ಯಶೋಗಾಥೆಯ ಚರಿತ್ರೆಗೆ ಇವರು ನಮಗೆ ತಮ್ಮ ಒಂದು ಹಸ್ತಾಕ್ಷರವನ್ನು ನೀಡಿ ನಮ್ಮ ಜೊತೆಗೆ ಹೆಗಲಿಗೆ ಹೆಗಲನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಮುಷೀರ್ ಜಮೇದಾರ್ ಸರ್ ಅವರು ಬಶೀರ್ ಜಮೇದಾರ್ ಸರ್ ಅವರು ಈ ಭಾಗದ ಹೃದಯ ಶ್ರೀಮಂತಿಕೆಯ ಕ್ರೀಡಾ ಪ್ರೋತ್ಸಾಹಕರು, ಈ ಭಾಗದ ರಾಯಲ್ ಬ್ರಾಂಡ್ ಸ್ಪೋರ್ಟ್ಸ್ ಅಂಬಾಸಡರ್ ಅಂದ್ರೆ ಬಹುಶಃ ತಪ್ಪಾಗಲಾರದು, ಈ ಭಾಗದ ಕ್ರೀಡಾ ರಾಯಭಾರಿಗಳ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಬಶೀರ್ ಜಮೇದಾರ್ ಸರ್ ಅವರು ಕಾಂಗ್ರೆಸ್ನ ಮುಖಂಡರು, ಜೊತೆಗೆ ಸಾಮಾಜಿಕ ಕಾಯಕದಲ್ಲಿ ತೊಡಗಿಕೊಂಡವರು, ಬಡವರ ಆಶಾಕಿರಣ, ದೀನ ದಲಿತರ ಒಂದು ಶ್ರೇಯೋಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ತಿರ್ತಕ್ಕಂತಹ KR-ಪುರಂ ಪರಿಸರದ ಈ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಾಯಕವನ್ನು ತಮ್ಮ ಸಾಮಾಜಿಕವಾಗಿ ಕಾಯಕವನ್ನು ನಿಭಾಯಿಸ್ತಿರ್ತಕ್ಕಂತಹ ಈ ಭಾಗದ ಕಾಂಗ್ರೆಸ್ನ ಅತ್ಯಂತ ಹಿರಿಯ ಮುತ್ಸದ್ದಿ ಧುರೀಣರು, ರಾಜಕೀಯ ಮುಖಂಡರು ಸಹ ಆಗಿರ್ತಕ್ಕಂತಹ ಬಶೀರ್ ಜಮೇದಾರ್ ಸರ್ ಅವರು ಈ ಒಂದು ಪಂದ್ಯಾವಳಿಯ ಡ್ರೈವಿಂಗ್ ಫೋರ್ಸ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದ್ದಾರೆ. ಜೊತೆಗೆ ಮತ್ತೊಬ್ಬ ನಮ್ಮ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಸನ್ಮಾನ್ಯ ಶ್ರೀಯುತ ಶೇಖರ್ ಶೆಟ್ಟಿ ಸರ್ ಅವರು, ಅವರ ಜೊತೆಯಲ್ಲಿ ಮತ್ತೆ ಮುಖ್ತಾರ್ ಸರ್ ಅವರು ಸಹ ನಮ್ಮೊಂದಿಗಿದ್ದಾರೆ. ಇವರು ಸಹ ತನ್ಮನ ಧನದಿಂದ ಸಹಕರಿಸಿ ನಮ್ಮ ಈ ಒಂದು ಪಂದ್ಯಾವಳಿಯ ಮುಖ್ತಾರ್ ಖಾನ್ ಸರ್ ಅವರು ಈ ಒಂದು ಮಾನವ ಜೀವನದಲ್ಲಿ ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನದಾನವೂ ಹೌದು. ಹಸಿದ ಹೊಟ್ಟೆಯನ್ನ ತಣಿಸುವಂತಹ ಕಾಯಕಕ್ಕೆ ನಾವು ಬಿಗ್ ಸಲ್ಯೂಟ್ ಅನ್ನ ಸಮರ್ಪಿಸಬೇಕು. ಆ ನಿಟ್ಟಿನಲ್ಲಿ ಮುಖ್ತಾರ್ ಖಾನ್ ಸರ್ ಅವರೇ ತಮಗಿದೆ ಬಿಗ್ ಸಲ್ಯೂಟ್ ಅನ್ನ ಸಮರ್ಪಿಸ್ತೇನೆ. ಹಸಿದ ಹೊಟ್ಟೆಯನ್ನ ತಣಿಸುವ ಕಾಯಕಕ್ಕಾಗಿ ನಮ್ಮ ಈ ಒಂದು ಪಂದ್ಯಾವಳಿಯ ಯಶೋಗಾಥೆಯ ಭಾಗವಾಗಿದ್ದೀರಾ. ನಿಮ್ಮ ಈ ಸಹಕಾರ, ಈ ಮಾರ್ಗದರ್ಶನ, ಈ ಪ್ರೋತ್ಸಾಹ ಇದೇ ರೀತಿಯಲ್ಲಿ ನಿಮ್ಮ ಮೂವರಲ್ಲೂ ನಮ್ಮೊಂದಿಗೆ ಇರಲಿ ಅಂತ ಆಶಿಸ್ತಾ ಇದೀಗ ವೆಲ್ಕಮ್ ಬ್ಯಾಕ್ ಟು ದ ಗೇಮ್. ಅವಿನಾಶ್ ಹಾಗೂ ಅಜಯ್ ಇಬ್ಬರು ಬ್ಯಾಟ್ಸ್ಮನ್ಗಳು. ಅದೇ ರೀತಿಯಲ್ಲಿ ಬಶೀರ್ ಜಮೇದಾರ್ ಸರ್ ಅವರು ಈ ಒಂದು ವಿಜಯಪುರ ಪರಿಸರದಲ್ಲಿ ಈ ರೀತಿಯ ಕ್ರಿಕೆಟ್ ಪಂದ್ಯ ಅಂತ ಬಂದಾಗ ಮುಂದೆ ನಿಂತು ನಾನಿದ್ದೇನೆ, ನೀವು ಪಂದ್ಯಾವಳಿಯನ್ನು ನಡೆಸಿ, ನನ್ನ ಬೆಂಬಲ ಸದಾ ಇದೆ. ಅದು ಆರ್ಥಿಕವಾಗಿರಬಹುದು, ಅವರ ದೈಹಿಕವಾಗಿ ಸಾಮಾಜಿಕವಾಗಿರಬಹುದು. ಕ್ರೀಡೆ ಅಂತ ಬಂದಾಗ ಯಾವತ್ತೂ ಬಿಟ್ಟುಕೊಟ್ಟಿಲ್ಲ ಈ ಭಾಗದಲ್ಲಿ. ಈ ಭಾಗದ ಕ್ರೀಡಾ ರಾಯಭಾರಿ ಅಂದ್ರೆ ಬಶೀರ್ ಜಮೇದಾರ್ ಸರ್ ಅವರು ಈ ಪಂದ್ಯಾವಳಿಯ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಲಿಂಚ್ ಪಿನ್ ಆಗಿ ಕಂಡು ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಡ್ರೈವಿಂಗ್ ಫೋರ್ಸ್ ರೂಪದಲ್ಲಿರ್ತಕ್ಕಂತಹ ಬಶೀರ್ ಜಮೇದಾರ್ ಸರ್ ಅವರಿಗೆ ಈ ಒಂದು ಪಂದ್ಯಾವಳಿಯ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಅಭಿಮಾನದ ಅಭಿನಂದನೆಗಳನ್ನ ಸ್ವಾಗತ ಸುಸ್ವಾಗತ ಬಯಸ್ತೇನೆ. ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ದ ಗೇಮ್. ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಮತ್ತೋರ್ವ ಅತ್ಯುತ್ತಮ
ತನುಮನ ಧನದಿಂದ ಸಹಕರಿಸಿ ನಮ್ಮ ಈ ಒಂದು ಪಂದ್ಯಾವಳಿಯ ಯಶೋಗಾಥೆಯ ಚರಿತ್ರೆಗೆ ಹಸ್ತಾಕ್ಷರವನ್ನು ನೀಡಿ ಹೆಗಲಿಗೆ ಹೆಗಲನ್ನು ಕೊಟ್ಟು ನಮ್ಮ ಈ ಒಂದು ಪಂದ್ಯಾವಳಿಯನ್ನ ಬಾನೆತ್ತರಕ್ಕೆ ಕೊಂಡೊಯ್ಯುವಲ್ಲಿ ಇವರ ಪಾತ್ರವಿದೆ. ಅವರು ಮತ್ತೋರ್ವ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತಕ್ಕಂತಹ ಶೇಖರ್ ಶೆಟ್ಟಿ ಸರ್ ಅವರು ಮನೆ ತಿಂಡಿ ಹೋಟೆಲ್, ರುಚಿಕರವಾದಂತಹ ರುಚಿಯಾದ ಶುಚಿಯಾದ ಹೋಟೆಲ್ನ ಮಾಲಕರು, ಮನೆ ತಿಂಡಿ ಇದರ ಮಾಲಕರು ನಮ್ಮೊಂದಿಗಿದ್ದಾರೆ. ನಿಮ್ಮ ಸಹಕಾರ, ನಿಮ್ಮ ಮಾರ್ಗದರ್ಶನ, ನಿಮ್ಮ ಪ್ರೋತ್ಸಾಹಕ್ಕೆ ನಾವು ಮತ್ತೊಮ್ಮೆ ಬಿಗ್ ಸಲ್ಯೂಟ್ ಅನ್ನು ಸಮರ್ಪಿಸ್ತಾ ಇದ್ದೇವೆ ಸರ್. ಇತ್ತ ಮತ್ತೆ ಪಂದ್ಯಾವಳಿಗೆ ಕಮ್ ಬ್ಯಾಕ್ ಅನ್ನು ಮಾಡೋಣ. ಅದೇ ರೀತಿಯಲ್ಲಿ ಉತ್ತಮವಾದ ಎಸೆತಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಓಟಗಳಿಗೆ ಒಂದು ರೀತಿಯಲ್ಲಿ ಬರಗಾಲದ ಪರಿಸ್ಥಿತಿಯನ್ನು ತಂದೊಡ್ತಾ ಇದ್ದಾರೆ. ತೌಸೀಫ್ ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡವನ್ನು ಕಂಡುಕೊಳ್ತಾ ಇದೆ. ಕ್ರಿಕೆಟ್ನಲ್ಲಿ ಕನಿಷ್ಠ ಮೊತ್ತ ಗರಿಷ್ಠ ಮೊತ್ತ ಅನ್ನುವುದಕ್ಕೆ ಇಲ್ಲಿ ಕೆಲವೊಮ್ಮೆ ಎಳ್ಳಷ್ಟು ಜಾಗವಿರುವುದಿಲ್ಲ. ಈ ಒಂದು ಹಂತದಲ್ಲಿ ಲೆಗ್ ಸೈಡ್ ನಲ್ಲಿ ಒಂದು ಓಟವನ್ನ ಪೂರೈಸಿದ್ರು ಸಹ ತಂಡದ ಖಾತೆ ಇದೀಗ ಆರಂಭ. ತೌಸೀಫ್ ರವರ ಈ ಒಂದು ಉರಿವೇಗದ ಕರಾರುವಕ್ಕದ ಶರವೇಗದ ಎಸೆತಗಾರಿಕೆಯ ಯೋಜನಾಬದ್ಧ ದಾಳಿಯಲ್ಲಿ ಎದುರಾಳಿ ಪಾಳೆಯಕ್ಕೆ ಪತ್ರಗುಟ್ಟುವಂತಹ ಸನ್ನಿವೇಶವನ್ನು ನಿರ್ಮಿಸ್ತಾ ಇದ್ದಾರೆ. ಅಕ್ಷರಶಃ ನೀರಿನಿಂದ ಹೊರತೆಗೆದ ಮೀನಿನಂತಾದ ಉಸಿರುಗಟ್ಟಿಸುವಂತಹ ವಾತಾವರಣ ನಿರ್ಮಿಸ್ತಾ ಇದ್ದಾರೆ. ಮತ್ತೆ ತೀರಾ ಕೆಳ ಹಂತದಲ್ಲಿ ಬಂದಂತಹ ಚೆಂಡು, ಆ ನಿಟ್ಟಿನಲ್ಲಿ ಇದು ಯಾವುದೇ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಆರಂಭಿಕ ಓವರ್ ಮುಕ್ತಾಯವಾಗ್ತಾ ಇದೆ. ತಂಡದ ಮೊತ್ತ ಕೇವಲ ಏಕಮಾತ್ರ ಓಟ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ಅದೇ ರೀತಿಯಲ್ಲಿ ಮುಂದಿನ ಪಂದ್ಯ 7 Hills ವರ್ಸಸ್ ಟೀಮ್ ವಾರಿಯರ್ಸ್. ಟೀಮ್ ವಾರಿಯರ್ಸ್ ಆಲ್ರೆಡಿ ದೇ ಹ್ಯಾವ್ won the toss, elected to ಬ್ಯಾಟ್ ಫಸ್ಟ್ ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ತಮ್ಮ ನಿರ್ಣಯವನ್ನು ತಿಳಿಯಪಡಿಸಿದ್ದಾರೆ. ಮುಂದಿನ ಪಂದ್ಯ ತೃತೀಯ ಕ್ವಾರ್ಟರ್ ಫೈನಲ್ ಎಂಟರ ಘಟ್ಟದ ಪಂದ್ಯ. ಇದನ್ನು ಹೇಳುವುದು ಕ್ರಿಕೆಟ್ನಲ್ಲಿ ಅಂಡರ್ ಎಸ್ಟಿಮೇಷನ್, ಓವರ್ ಕಾನ್ಫಿಡೆನ್ಸ್, ಜೊತೆಗೆ ನೆಪೋಲಿಯನ್ ಬೋನಪಾರ್ಟ್ ವಿಶ್ವ ಕಂಡಂತಹ ಸುಪ್ರಸಿದ್ಧ ಸಾಮ್ರಾಟ ಚಕ್ರವರ್ತಿ ಹೇಳುವಂತಹ ಮಾತು, ಇಂಪಾಸಿಬಿಲಿಟಿ ಅವಾಯ್ಡ್ ಓನ್ಲಿ ಟು ಬಿ ಫೌಂಡ್ ಇನ್ ದ ಡಿಕ್ಷನರಿ ಆಫ್ ಫೂಲ್ಸ್ ಅನ್ನುವ ಮಾತು ಅದು ಕ್ರಿಕೆಟ್ಗೂ ಅನ್ವಯವಾಗುತ್ತದೆ. ತಾವು ಯಾವುದೇ ಹಂತದಲ್ಲಿ ಮೈ ಮರೆತರೆ ಅಪಾಯವನ್ನ ತಮ್ಮ ಮೈ ಮೇಲೆ ಎಳೆದುಕೊಂಡಂತೆಯೇ ಸರಿ. ಆ ನಿಟ್ಟಿನಲ್ಲಿ ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡವನ್ನ ಕಂಡುಕೊಳ್ಳುತ್ತಾ ಬಿಗು ಹೋರಾಟದ ಪಂದ್ಯ ಬಗ್ಗೆ ಮಾರ್ಪಡುವ ಎಲ್ಲಾ ಲಕ್ಷಣಗಳ ಸಾಧ್ಯತೆಗಳಿದೆ. ಎಂಟರ ಘಟ್ಟದ ಕ್ವಾರ್ಟರ್ ಫೈನಲ್ ಕದನದ ಎರಡನೆಯ ಪಂದ್ಯಾವಳಿ ರೋಚಕ ರೋಮಾಂಚನಕಾರಿ ಜಿದ್ದಾಜಿದ್ದಿನ ಪಂದ್ಯವಾಗಿ ಸೇರಿಗೆ ಸವ್ವಾಸಿನ ರೀತಿಯಲ್ಲಿ ಎರಡು ಬಲಿಷ್ಠ ಮತಗಜಗಳು ಮುಖಾಮುಖಿಯಾಗ್ತಾ ಇದೆ. ಈ ಒಂದು ಕಾಳಗದಲ್ಲಿ ಮತ್ತೊಮ್ಮೆ ಬಿರುಸಿನ ಹೊಡೆತ ಕೊನೆಯ ಹಂತದಲ್ಲಿ ಪಾವಾಡ ಸದೃಶ ರೀತಿಯಲ್ಲಿ ಪಾರಾದ್ರು ಅಂತ ಕಾಣ್ತಾ ಇದೆ. ಅದೃಷ್ಟವು ಧೈರ್ಯಶಾಲಿಯ ಪರವಾಗಿರುತ್ತದೆ ಅನ್ನುವ ನಿಟ್ಟಿನ ಆಂಗ್ಲ ಭಾಷೆಯ ಒಂದು ನಾಣ್ಣುಡಿ ಫಾರ್ಚೂನ್ ಫೇವರ್ಸ್ ಬ್ರೇವ್ ಅಂತಾರೆ, ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವ ನಿಟ್ಟಿನಲ್ಲಿ ಈ ಒಬ್ಬ ಆಟಗಾರನಿಗೆ ಅದೃಷ್ಟ ಲಕ್ಷ್ಮಿ, ಅದೃಷ್ಟ ದೇವತೆ ಸಾಥ್ ಕೊಡ್ತಾ ಇದೆ. ಆಸಿಫ್ ಅವಿನಾಶ್ ರವರನ್ನು ಎದುರಿಸಿ ಸ್ಕೂಪ್ ಶಾಟ್ ಅನ್ನ ಕಂಡುಕೊಳ್ಳುವಂತಹ ಪ್ರಯತ್ನ ವಿಫಲತೆಯನ್ನ ಕಂಡುಕೊಂಡ್ರು. ಆರಂಭಿಕ ಹಂತದಲ್ಲಿ ದಿಲ್ಶಾನ್ ಈ ರೀತಿಯ ಸ್ಕೂಪ್ ಶಾಟ್ ಅನ್ನ ಕಂಡುಕೊಂಡು ಹೋಗ್ತಾ ಇದ್ರು. ಅದಾದ ಬಳಿಕ ನ್ಯೂಜಿಲೆಂಡ್ ನ ಬ್ರೆಂಡನ್ ಮೆಕ್ಕಲಂ ಜೊತೆಗೆ AB ಡಿ ವಿಲಿಯರ್ಸ್ anybody can dance for his batting tunes ಅನ್ನುವ ನಿಟ್ಟಿನ ವಿಶ್ವ ಕಂಡಂತಹ ಅಪ್ರತಿಮ ಸೂಪರ್ ಮ್ಯಾನ್ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿರ್ತಕ್ಕಂತಹ ಮಿಸ್ಟರ್ 360 ಡಿಗ್ರಿ ಪರ್ಫೆಕ್ಷನಿಸ್ಟ್ ಆಲ್ ದ ವೇ ಫ್ರಮ್ ರೈನ್ಬೋ ನೇಷನ್ ಸೌತ್ ಆಫ್ರಿಕಾ AB ಡಿ ವಿಲಿಯರ್ಸ್ ರವರನ್ನ ನಾವ್ಯಾರು ಮರೆಯಲು ಸಾಧ್ಯವಿಲ್ಲ. ಅವರ ಹೊಡೆತಗಳು ಕ್ರೀಡಾಂಗಣದ 360 ಡಿಗ್ರಿಯ
ಈ ಒಂದು ಡೈಮೆನ್ಷನ್ ಅನ್ನ ಪೂರ್ಣಗೊಳಿಸ್ತಾ ಇತ್ತು. ಎಂತಹ ಬೌಲರ್ಗಳನ್ನು ಸಹ ಹುರಿದು ಮುಕ್ಕುತ್ತಾ ಇದ್ರು, ಜಂಘ ಬಲವನ್ನು ಹುಡುಗಿಸ್ತಾ ಇದ್ರು AB ಡಿ ವಿಲಿಯರ್ಸ್ ದಕ್ಷಿಣ ಆಫ್ರಿಕಾದ ಆಟಗಾರ. ಮತ್ತೆ ಶಾರ್ಟ್ ಆಗಿ ಬಂದಂತ ಬಿರುಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ, ಸೀಮಾರೆಗೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. 6 ಓಟಗಳು, ಭರ್ಜರಿಯಾದ ಪ್ರಚಂಡ ಬಿರುಗಾಳಿಯ ಸಿಡಿಲ ಬರದ ಗಗನ ಚುಂಬಿಸುವಂತಹ ಸಿಕ್ಸರ್. ಇದೀಗ ರನ್ಗಳಿಗೆ ಬರಗಾಲದ ಪರಿಸ್ಥಿತಿಯಲ್ಲಿ ಇದ್ದಂತಹ ತಂಡಕ್ಕೆ ಮರುಭೂಮಿಯಲ್ಲಿ ಸಿಕ್ಕಂತಹ ಓಯಸಿಸ್ ಲೈಫ್ ಟಾನಿಕ್ ಜೀವನ ಒಂದು ಸಂಜೀವಿನಿಯ ಪಾತ್ರವನ್ನು ವಹಿಸ್ತಾ ಇದೆ ಈ ಒಂದು ಬರಸಿಡಿಲಿನ ಸಿಕ್ಸರ್. ಮುಂದಿನ ತೃತೀಯ ಕ್ವಾರ್ಟರ್ ಫೈನಲ್ ಕದನ ಟೀಮ್ ವಾರಿಯರ್ಸ್ ವರ್ಸಸ್ 7 ಹಿಲ್ಸ್, 2 ತಂಡಗಳ ನಡುವೆ ಸಾಗಿ ಬರಲಿಕ್ಕಿದೆ. ಈಗಾಗಲೇ ಟಾಸ್ ಅನ್ನ ಜಯಿಸಿರ್ತಕ್ಕಂತಹ ಟೀಮ್ ವಾರಿಯರ್ಸ್ ತಂಡ ಎಲೆಕ್ಟೆಡ್ ಟು ಬ್ಯಾಟ್ ಫಸ್ಟ್ ಅನ್ನುವ ನಿಟ್ಟಿನಲ್ಲಿ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡವನ್ನ ಕಂಡುಕೊಳ್ತಾ ಇದೆ. ಈ ಒಂದು ಪಂದ್ಯ 2 ತಂಡಗಳು ಬಹುಶಃ ಹಾಸಿದ ಹೆಬ್ಬುಲಿಗಳ ರೀತಿಯಲ್ಲಿ ಕಾದಾಟಕ್ಕೆ ತಮ್ಮನ್ನ ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಅತ್ಯಾಕರ್ಷಕ ಶೈಲಿಯ ಒಂದು ಹೊಡೆತ, ಬೌಲರ್ಸ್ ಬ್ಯಾಕ್ ಟು ದ ಡ್ರೈವ್ ಅನ್ನುವ ನಿಟ್ಟಿನಲ್ಲಿ ಅತ್ಯುತ್ತಮ ಮಟ್ಟದ ಒಂದು ಹೊಡೆತ, ಯಾವುದೇ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಆಸಿಫ್. ಕನಿಷ್ಠ ಮೊತ್ತದ ಕಾಳಗ, ವಾಟ್ ಅ ಸ್ಟ್ರೈಕ್. ಆದರೆ ಈ ಒಂದು ಹೊಡೆತ ಡಿಕ್ಲರೇಷನ್ ಹೊರ ಬರ್ತಾ ಇದೆ. ಅಂದ್ರೆ ಡೀಪ್ ಫೈನ್ ಲೆಗ್, ಸ್ಕ್ವಾರ್ ಲೆಗ್ ನ ಕಾರ್ನರ್ ನಲ್ಲಿ ಹೊಡೆದಂತಹ ಈ ಒಂದು ಹೊಡೆತ ಈ ಒಂದು ಕಿರಿದಾದ ಕ್ರೀಡಾಂಗಣವಾಗಿರೋದ್ರಿಂದ ಈ ರೀತಿಯ ಹೊಡೆತಗಳು ಕೆಲವೊಮ್ಮೆ ಏಕಮಾತ್ರ ಓಟಕ್ಕೆ ಡಿಕ್ಲರೇಷನ್ ಅನ್ನ ಕಂಡುಕೊಳ್ತಾ ಇದೆ. ಕಿರಿದಾದ ಕ್ರೀಡಾಂಗಣ ಇರಬಹುದು. ಆ ನಿಟ್ಟಿನಲ್ಲಿ ಅಸ್ಗರ್ ಬೈ ಈ B16 ತಂಡದ ಮಾಲಕರ ಒಂದು ಕನಸಿನ ಕೂಸಿನ ಬ್ಲೂ ಪ್ರಿಂಟ್ ನೀಲನಕ್ಷೆಯನ್ನು ರಚಿಸಿದಂತಹ ಮಾಸ್ಟರ್ ಮೈಂಡೆಡ್ ಅಸ್ಗರ್ ಬಾಯ್ ಅವರೊಂದಿಗೆ ಅವರಿಗೆ ಜೋಡೆತ್ತಿನ ಪಾತ್ರವನ್ನು ನಿಭಾಯಿಸಿರ್ತಕ್ಕಂಥ ಆಸಿಫ್ ರವರ ಸಂಘಟಕರ ಈ ಒಂದು ಶಕ್ತಿ, ಇವರ ಒಂದು ಸಮ್ಮಿಲನದ ಸಂಯುಕ್ತ ಆಶ್ರಯದಲ್ಲಿ ನಿಜವಾಗಿಯೂ ನಂಬಲ ಸಾಧ್ಯ ರೀತಿಯ ರಾಜ್ಯ ಮಟ್ಟದ ಯಾವುದೇ ಪಂದ್ಯಾವಳಿಗೂ ಕೊರತೆ ಇಲ್ಲದ ರೀತಿಯಲ್ಲಿ ಅಂಡರ್ ಫ್ಲಡ್ ಲೈಟ್ ಹೊನಲು ಬೆಳಕಿನ ಆಹರ್ನಿಸಿ 3 ದಿನಗಳ ಕಾಲ ಕ್ರಿಕೆಟ್ ಹಬ್ಬವನ್ನು ಅತ್ಯುತ್ತಮವಾಗಿ ಸಾಗಿ ಬರ್ತಾ ಇದೆ. ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಒಂದು ಓಟದ ಪೂರೈಕೆಯೂ ಸಹ ಈತ ತಂಡದ ಒಟ್ಟು ಮೊತ್ತ 10 ಓಟಗಳು, ಕನಿಷ್ಠ ಮೊತ್ತ 29 ಓಟಗಳ ಟಾರ್ಗೆಟ್ ಅನ್ನು ಪಡೆದುಕೊಂಡಿರ್ತಕ್ಕಂತಹ ತಂಡ ಇದೀಗ 10 ಓಟಗಳನ್ನ ಕಲೆ ಹಾಕಿದೆ. ಪ್ರಥಮ ಓವರ್ನಲ್ಲಿ ಕೇವಲ 1 ಓಟಗಳನ್ನು ಬಿಟ್ಟುಕೊಟ್ಟಿದ್ರು ತೌಸೀಫ್. ದ್ವಿತೀಯ ಓವರ್ನಲ್ಲಿ ಸರಿಯಾಗಿ 9 ಓಟಗಳು ಹರಿದು ಬಂದಿದೆ. ಅದರಲ್ಲಿ 1 ಸಿಕ್ಸರ್ ಸಹ ಅಡಕವಾಗಿದೆ. ಆ ಒಂದು ಸಿಕ್ಸರ್ ಸ್ವಲ್ಪ ಮಟ್ಟಿಗೆ ತಂಡಕ್ಕೆ ನಿಟ್ಟುಸಿರಿನ ಪ್ರೆಷರ್, ಬಿಗ್ ರಿಲೀಫ್ ಅನ್ನ ಕೊಡ್ತಾ ಇದೆ. ತಾವು 3 ಓವರ್ ಆದ ನಂತರ ಸ್ವಲ್ಪ ಮಟ್ಟಿಗೆ ದೀರ್ಘ ಸಮಾಲೋಚನೆಗೆ ಅವಕಾಶವನ್ನ ಮಾಡಿಕೊಡ್ತೇವೆ. ಯಾವುದೇ ಕಾರಣಕ್ಕೂ ತಮ್ಮ ಚರ್ಚೆಯನ್ನ ಸೆಕೆಂಡ್ಸ್ಗಳಲ್ಲಿ ಮುಗಿಸಿಕೊಡಿ, ನಿಮಿಷಗಳಿಗೆ ಎಳೆದು ತರಬೇಡಿ. ಏಕೆಂದರೆ ಟೈಮ್ ಅಂಡ್ ಟೈಡ್ ವೈಟ್ ಫಾರ್ ನನ್ ಅನ್ನುವ ಮಾತಿನಂತೆ ಸಮಯ ಮತ್ತು ಸಮುದ್ರದ ಅಲೆಗಳು ಯಾರನ್ನೂ ಕಾಯುವುದಿಲ್ಲ. ಪಂಕ್ಚುಯಾಲಿಟಿ, ಸಮಯ ಪಾಲನೆಗೆ ನಾವೆಲ್ಲರೂ ಪ್ರಾಮುಖ್ಯತೆಯನ್ನು ಕೊಡಲೇಬೇಕು. ಮಾನವನ ಜೀವನದ ಅವಿಭಾಜ್ಯ ಅಂಗವು ತಮ್ಮ ಯಶೋಗಾಥೆಯಲ್ಲಿ ಒಂದು ಉನ್ನತ ಸ್ಥಾನಕ್ಕೆ, ಅತ್ಯುನ್ನತ ಸ್ಥಾನಕ್ಕೆ ಇರಬೇಕಾದರೆ ಸಮಯ ಪಾಲನೆ ಅನ್ನೋದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿರಬೇಕು. ಅದೇ ರೀತಿಯಲ್ಲಿ ಈ ಒಂದು ಪಂದ್ಯಾವಳಿಗೆ ಈಗಾಗಲೇ ನಮ್ಮೊಂದಿಗೆ ಗಣ್ಯ ಆತಿಥ್ಯ ಅಭ್ಯಗತರ ಸಮ್ಮುಖದಲ್ಲಿ ಪಂದ್ಯಾವಳಿಯನ್ನ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಮತ್ತೆ ಬಿರುಸಿನ ಹೊಡೆತ, 1 ಓಟಕ್ಕಷ್ಟೇ ಅನುವು ಮಾಡಿಕೊಡ್ತಾ ಇದ್ದಾರೆ. ಬಶೀರ್ ಜಮೇದರ್ ಸರ್ ಅವರು ಈ ಭಾಗದ ಕ್ರೀಡಾ ರಾಯಭಾರಿ ಅಂದ್ರೆ ತಪ್ಪಾಗಲಾರದು. ಸ್ಪೋರ್ಟ್ಸ್ ಅಂಬಾಸಿಡರ್ ಫ್ರಮ್ ವಿಜಯಪುರ ಲಿಮಿಟ್ ನಲ್ಲಿರ್ತಕ್ಕಂತಹ ಈ ಭಾಗದ ಕ್ರೀಡಾ ಹೃದಯ ಶ್ರೀಮಂತಿಕೆಯ ಕೊಡುಗೆ ದಾನಿಗಳು. ಮುನ್ನುಗ್ಗಿ ಪ್ಯಾಡಲ್ ಸ್ವೀಪ್ ಮಾಡುವಂತಹ ಪ್ರಯತ್ನ, ಗುಡಿಸಿ ಬಾರಿಸುವಂತಹ ಪ್ರಯತ್ನದಲ್ಲಿ ವಿಫಲತೆಯನ್ನು ಕಂಡುಕೊಂಡು ಅಂಪೈರಿಂದ ವಿಸ್ತೃತ ಚೆಂಡಿಂದ ತಿಳಿಯಪಡಿಸಿದ್ರು. ಆ ನಿಟ್ಟಿನಲ್ಲಿ ನಮ್ಮ ಬಶೀರ್ ಜಮೇದರ್ ಸರ್ ಅವರನ್ನ ಎಷ್ಟರ ಮಟ್ಟಿಗೆ ನಾವು ಪ್ರಶಂಸೆಯನ್ನ ಶ್ಲಾಘನೆಯನ್ನ ಮಾಡಿದರೂ ಅದು ಕಡಿಮೆಯೇ. ಆ ಶಬ್ದಕೋಶ, ಶಬ್ದ ನಿಘಂಟಿನಲ್ಲಿ ಪುಂಜಗಳೇ ಸಾಲದೇನೋ. ಆ ನಿಟ್ಟಿನಲ್ಲಿ
ಮತ್ತೆ ಒಂದು ಓಟದ ಪೂರೈಕೆ ಆಗ್ತಾ ಇದೆ. ಬಶೀರ್ ಜಮೇದಾರ್ ಸರ್ ಅವರು ಈ ಒಂದು ವಿಜಯನಗರ ಪರಿಸರದಲ್ಲಿ ಯಾವುದೇ ಪಂದ್ಯಾವಳಿ ಅಂತ ಬಂದಾಗ ಅವರ ಬಳಿ ಈ ಒಂದು ಸಂಘಟಕರು ಧಾವಿಸಿದಾಗ ಅವರನ್ನ ಬರಿಗೈಯಲ್ಲೇ ಕಳಿಸಿಲ್ಲ, ಯಾವಾಗಲೂ ತಮ್ಮ ತನುಮನ ಧನದಿಂದ ಸಹಕರಿಸಿ ಈ ಒಂದು ಪಂದ್ಯಾವಳಿಯ ಯಶೋಗಾಥೆಗೆ ತಮ್ಮನ್ನ ತೊಡಗಿಸಿಕೊಳ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 13. ಆ ನಿಟ್ಟಿನಲ್ಲಿ ಇನ್ನೂ ಸಹ ಗೆಲ್ಲಲು 16 ಓಟಗಳು ಹರಿದು ಬರಬೇಕಾಗ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಶೇಖರ್ ಶೆಟ್ಟಿ ಸರ್ ಅವರು ಸಹ ಈ ಮನೆ ತಿಂಡಿ ಹೋಟೆಲ್ನ ಮಾಲಕರು. ರುಚಿಯಾದ ಶುಚಿಯಾದ ತಿಂಡಿಗಾಗಿ, ಊಟದ ಒಂದು ಭೋಜನದ ರುಚಿಕರವಾದ ಅಡುಗೆಯಾಗಿ ಒಮ್ಮೆ ಸಂಪರ್ಕಿಸಿ ನಮ್ಮ ಮನೆ ತಿಂಡಿ ಹೋಟೆಲ್ ಅನ್ನುವ ನಿಟ್ಟಿನಲ್ಲಿ ಇದರ ಮಾಲಕರು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ನಿಮ್ಮ ಸಹಕಾರ, ನಿಮ್ಮ ಮಾರ್ಗದರ್ಶನ ಮುಂದೆಯೂ ನಮ್ಮೊಂದಿಗೆ ಇರಲಿ ಅಂತ ಆಶಿಸ್ತೇನೆ. ಈಗಾಗಲೇ ತೃತೀಯ ಓವರ್ನ ಚಾಲ್ತಿಯಲ್ಲಿದ್ರೆ ತಂಡದ ಒಟ್ಟು ಮೊತ್ತ 13ರಲ್ಲಿ ಸ್ಥಗಿತವಾಗ್ತಾ ಇದೆ. ಇನ್ನೂ ಸಹ 16 ಓಟಗಳು ಹರಿದು ಬರಬೇಕಾಗ್ತಾ ಇದೆ. ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡವನ್ನ ಕಂಡುಕೊಳ್ಳುವ ಎಲ್ಲ ಲಕ್ಷಣಗಳೊಂದಿಗೆ ಬಿಗು ಹೋರಾಟದ ಪಂದ್ಯವಾಗಿ ಸಾಗಿ ಬರ್ತಾ ಇದೆ. ಕ್ರಿಕೆಟ್ ಒಂದು ಅನಿಶ್ಚಿತೆಯ ಆಗರ. ಗೆಲುವಿನ ಉತ್ತುಂಗ ಶಿಖರದಲ್ಲಿದ್ದಂತಹ ತಂಡ ಕೆಲವೊಮ್ಮೆ ಸೋಲಿನ ಪ್ರಪಾತದಲ್ಲಿ ಬಿದ್ದಂತಹ ನಿದರ್ಶನಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕಂಡಿದ್ದೇವೆ. ಫುಲ್ಲರ್ ಲೆಂತ್ ರೂಪದ ಎಸೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಸಾಕಷ್ಟು ಸಂಕಷ್ಟದ ಸಂದಿಗ್ಧ ಪರಿಸ್ಥಿತಿಯಲ್ಲಿರ್ತಕ್ಕಂತಹ ತಂಡ ಪ್ರಥಮ ಓವರ್ನಲ್ಲಿ 1 ಓಟ, ದ್ವಿತೀಯ ಓವರ್ನಲ್ಲಿ 9, ತೃತೀಯ ಓವರ್ನಲ್ಲಿ 3 ಓಟಗಳನ್ನಷ್ಟೇ ಕಲೆ ಹಾಕಿದೆ. ಈ ಒಂದು ಓವರ್ನಲ್ಲಿ 3 ಓಟಗಳನ್ನಷ್ಟೇ ಬಿಟ್ಟುಕೊಟ್ಟರು ತೌಸೀಫ್. ವಾಟ್ ಎ ಟ್ಯಾಲೆಂಟೆಡ್ ಕ್ರಿಕೆಟರ್ ಹಿ ಈಸ್. ಬ್ಯಾಟಿಂಗ್, ಬೌಲಿಂಗ್, ಕ್ಷೇತ್ರರಕ್ಷಣೆ ಅಂತ ಬಂದಾಗ ಒಬ್ಬ ಪರಿಪೂರ್ಣತೆಯ ಪರಿಪಕ್ವತೆಯ ಸವ್ಯಸಾಚಿ ಆಲ್ರೌಂಡರ್ ತೌಸೀಫ್ ತಮ್ಮ ತಂಡಕ್ಕೆ ಗೆಲುವನ್ನು ದಕ್ಕಿಸದೆ ಬಿಡಲಾರೆ ಅನ್ನುವ ನಿಟ್ಟಿನ ಶತ ಪ್ರಯತ್ನವನ್ನ ಕಂಡುಕೊಳ್ಳುವ ಒಬ್ಬ ಸಮರ್ಥ ಸೇನಾನಿ, 1 ಮ್ಯಾನ್ ಆರ್ಮಿಯ ರೂಪದಲ್ಲಿ ತಮ್ಮ ತಂಡಕ್ಕೆ ಆ ಲೋನ್ ಫೈಟರ್ ರೂಪದಲ್ಲಿ ಕೊಡುಗೆಯನ್ನು ನೀಡ್ತಾರೆ ತೌಸೀಫ್. ಅದೇ ರೀತಿಯಲ್ಲಿ ಈ ಒಂದು ಪಂದ್ಯ ಇದೀಗ ಕುತೂಹಲಕಾರಿ ಘಟ್ಟದಲ್ಲಿ ಸಾಗಿ ಬರ್ತಾ ಇದೆ. ಇನ್ನೂ ಸಹ 16 ಓಟಗಳು ಹರಿದು ಬರಬೇಕಾಗ್ತದೆ ಇನ್ನುಳಿದ 12 ಎಸೆತಗಳ ಮುಂದೆ. ಈ ಬಾರಿ ಸ್ಲೈಟ್ಲಿ ಓವರ್ ಪಿಚ್ ರೂಪದಲ್ಲಿ ಬಂದಂತಹ ಚೆಂಡಿಗೆ ಬಿರುಸಿನ ಹೊಡೆತ. ಫೈನ್ ಲೆಗ್ ದಿಸೆಯಲ್ಲಿ ತಂಡಕ್ಕೆ 1 ಓಟದ ಪೂರೈಕೆ ಆಗ್ತಾ ಇದ್ರೆ ಇತ್ತ ತಂಡದ ಒಟ್ಟು ಮೊತ್ತ 14ಕ್ಕೆ ಏರಿಕೆಯನ್ನ ಕಂಡುಕೊಳ್ಳ. ಅದೇ ರೀತಿಯಲ್ಲಿ ಮಾನವನ ಜೀವನದಲ್ಲಿ ದಾನದಲ್ಲಿ ಶ್ರೇಷ್ಠ ದಾನ ಅಂದ್ರೆ ಅದು ಅನ್ನದಾನ. ಹಸಿದ ಹೊಟ್ಟೆಯನ್ನ ತಣಿಸುವ ಕಾಯಕ ಅಷ್ಟು ಸುಲಭವಲ್ಲ. ಆದರೆ ಈ ಒಂದು ಪಂದ್ಯಾವಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಿ ಆಟಗಾರರ, ಅದೇ ರೀತಿಯಲ್ಲಿ ಕ್ರೀಡಾಭಿಮಾನಿಗಳ, ನಮ್ಮ ಸಂಘಟಕರ ಕರೆಗೆ ಹೋಗೊಟ್ಟು ನಮ್ಮ ಈ ಒಂದು ಪಂದ್ಯಾವಳಿಗೆ ತನುಮನ ಧನದಿಂದ ಸಹಕರಿಸಿ ಹಸಿದ ಹೊಟ್ಟೆಯನ್ನ ತಣಿಸುವ ಕಾಯಕಕ್ಕೆ ಕೈ ಹಾಕಿ ನಮ್ಮ ಈ ಒಂದು ಪಂದ್ಯಾವಳಿಯ ಯಶೋಗಾಥೆಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವರೇ ನಮ್ಮ ಮುಕ್ತಿಯಾರ್ ಅಹಮದ್ ಖಾನ್ ಸರ್ ಅವರು. ತಮಗೆ ಮತ್ತೊಮ್ಮೆ ಈ ಒಂದು VPL ಸೀಸನ್ 4 2024 ನ ಪರವಾಗಿ ಆತ್ಮೀಯವಾದ ಆದರದ ಸ್ವಾಗತ, ಸುಸ್ವಾಗತ, ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಜೊತೆಯಲ್ಲಿ 3 ಗಣ್ಯ ಅತಿಥಿ ಅಭ್ಯಗತರಿದ್ದಾರೆ. ಈ ಭಾಗದ ಸ್ಪೋರ್ಟ್ಸ್ ರಾಯಲ್ ಬ್ರಾಂಡ್ ಅಂಬಾಸಡರ್ ಅನ್ನಿಸಿಕೊಂಡಂತಹ ಕ್ರೀಡಾ ರಾಯಭಾರಿ ಅಂದರೆ ಬಶೀರ್ ಜಮೇದಾರ್ ಸರ್ ಅವರು ಈ ಒಂದು ಪಂದ್ಯಾವಳಿಯ ಡ್ರೈವಿಂಗ್ ಫೋರ್ಸ್
ಸೆಂಟರ್ ಆಫ್ ಅಟ್ರಾಕ್ಷನ್ ಮಿಸ್ಟರ್ ಬಶೀರ್ ಜಮೇದರ್ ಸರ್ ಅವರು, ಈ ಭಾಗದ ಕಾಂಗ್ರೆಸ್ನ ಪ್ರಮುಖ ಮುಖಂಡರು, ರಾಜಕೀಯ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳು, ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ತಮ್ಮ ಕಾಯಕವನ್ನು ತೊಡಗಿಕೊಂಡು ದೀನ ದಲಿತರ ಆಶಾ ಕಿರಣವಾಗ್ತಾ ಇದ್ದಾರೆ. ಈ ಭಾಗದ ಶ್ರೇಯೋಭಿವೃದ್ಧಿಗಾಗಿ ಟೊಂಕ ಕಟ್ಟಿಕೆ ಕಾಯಕವನ್ನು ನಿಭಾಯಿಸ್ತಿರ್ತಕ್ಕಂಥವರೇ ನಮ್ಮ ಬಶೀರ್ ಜಮೇದರ್ ಸರ್ ಅವರು. ಅದೇ ರೀತಿಯಲ್ಲಿ ನಮ್ಮ ಶೇಖರ್ ಶೆಟ್ಟಿ ಸರ್ ಅವರು ಸಹ ಮನೆ ತಿಂಡಿ ಹೋಟೆಲ್ನ ಮಾಲಕರು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ತನ್ನ ಧನದಿಂದ ಅವರ ಒಂದು ಬಿಸ್ನೆಸ್ನಲ್ಲಿ ತಮ್ಮದೇ ಆದ ಒತ್ತಡದ ಆ ಒಂದು ಕಾಯಕವನ್ನು ನಿಭಾಯಿಸ್ತಾ ಇದ್ದರು. ತಮ್ಮ ಎಲ್ಲ ಸಮಯವನ್ನು ನಮಗಾಗಿ ಸರಿದೂಗಿಸಿಕೊಳ್ಳುತ್ತಾ ನಮ್ಮ ಕರೆಗೆ ಹೋಗೊಟ್ಟು ಅವರ ಬಿಡುವಿಲ್ಲದ ಕಾಯಕದಲ್ಲೂ ನಮಗಾಗಿ ಸಮಯವನ್ನು ಸರಿದೂಗಿಸಿಕೊಂಡು ನಮ್ಮ ಈ ಒಂದು ಪಂದ್ಯಾವಳಿಯ ಯಶಸ್ಸಿಗೆ ಕಾರಣಕರ್ತರಾದಂತಹ ಶೇಖರ್ ಶೆಟ್ಟಿ ಸರ್ ಅವರಿಗೆ ಈ ಒಂದು BPL ಸೀಸನ್ನ ಪರವಾಗಿ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ವೆಲ್ಕಮ್ ಬ್ಯಾಕ್ ಟು ದ ಗೇಮ್. 12-16 ಇದೀಗ ಆರಂಭವಾಗಿ ತಮ್ಮ ತಂಡದ ಬ್ಯಾಟಿಂಗ್ ನ ಬೆನ್ನೆಲುಬಾಗಿದ್ದಂತಹ ಸವ್ಯಸಾಚಿ ಆಲ್ರೌಂಡರ್ ಅವಿನಾಶ್ ಏನಾಯಿತು ಅನ್ನುವಷ್ಟರಲ್ಲಿ ಊಹಿಸಲ ಸಾಧ್ಯ ನಂಬಲ ಸಾಧ್ಯ ರೀತಿಯಲ್ಲಿ ಕ್ಲೀನ್ ಬೌಲ್ಡ್, ಒಂದು ರೀತಿಯಲ್ಲಿ ಫ್ಲೈಟೆಡ್ ಡೆಲಿವರಿ, perfect bang and delivery to get rid of the opponent team's big fish. Mr. Avinash is walking back to the pavilion with a huge disappointment. ಆ ನಿಟ್ಟಿನಲ್ಲಿ ಇದೀಗ ತಂಡದ ಕಪ್ತಾನ ನಾಯಕ ಪ್ರಭು ಒನ್ ಡೌನ್ ಸ್ಪೆಷಲಿಸ್ಟ್ ಆಗಿ ಪಿಂಚ್ ಹಿಟ್ಟರ್ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿಯನ್ನ ಆ ಒಂದು ಜವಾಬ್ದಾರಿಯ ಪಾತ್ರವನ್ನು ಆದ್ಯಾವ ರೀತಿಯಲ್ಲಿ ನಿಭಾಯಿಸಿಕೊಳ್ಳುತ್ತಾ ತಮ್ಮ ತಂಡವನ್ನ ಸೋಲಿನ ದವಡೆಯಿಂದ ಗೆಲುವಿನ ದಡಕ್ಕೆ ಕೊಂಡೊಯ್ತಾರಂತ ಕಾದು ನೋಡೋಣ. ಕ್ರಿಕೆಟ್ನಲ್ಲಿ ವಿಶ್ವ ಕಂಡಂತಹ ಸುಪ್ರಸಿದ್ಧ ಯಾವುದೇ ಅನುಭವಿ ಕ್ರಿಕೆಟ್ ಪಂಡಿತನೇ ಇರಬಹುದು, ಅದೇ ರೀತಿಯಲ್ಲಿ ಜ್ಯೋತಿಷ್ಯತ್ವದಲ್ಲಿ ಪಾಂಡಿತ್ಯವನ್ನ ಅರಗಿಸಿಕೊಂಡಂತವರು ಸಹ ಕ್ರಿಕೆಟ್ನಲ್ಲಿ ಹೀಗೆಯೇ ಆಗುತ್ತದೆ ಅನ್ನುವುದು ಮೂರ್ಖತನದ ಪರಮಾವಧಿ ಆಗುತ್ತದೆ. ಅಷ್ಟರ ಮಟ್ಟಿಗೆ ಕೌತುಕದ ಕಾತುರತೆಯ ಅನಿಶ್ಚಿತೆಯ ಆಗರವೇ ಈ ಕ್ರಿಕೆಟ್ ಕ್ರೀಡೆ ಅಂದರೆ ತಪ್ಪಾಗಲಾರದು. ತಾವು ಪ್ರಥಮ ಎಸೆತಕ್ಕೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಔಟರ್ ಎಡ್ಜ್ ಅಂತ ಕಾಣುತ್ತೆ. ಒಂದೋಟದ ಪೂರೈಕೆಯೂ ಸಹ ಈತ ನಮ್ಮೊಂದಿಗೆ ಹದ್ದಿನ ಕಣ್ಣಿನ ಮುದ್ದಿನ ನಿರ್ಣಾಯಕರಾಗಿ ಉಮೇಶ್ ಜಿ ಆಲ್ ದ ವೇ ಫ್ರಮ್ ನಾಗರಬಾವಿ ಬೆಂಗಳೂರು ಪರಿಸರದವರು, ಮತ್ತೊಮ್ಮೆ ಸ್ಕ್ವಾಡ್ ಲೆಗ್ ಅಂಪೈರ್ ಆಗಿ ಕಾಯಕವನ್ನು ನಿಭಾಯಿಸ್ತಾ ಇದ್ದಾರೆ ಸಂತೋಷ್ ಆಲ್ ದ ವೇ ಫ್ರಮ್ ಆಡುಗೋಡಿ ಪರಿಸರದವರು. ಅವರ ಜೊತೆಯಲ್ಲಿ ಇವತ್ತು ಮತ್ತೊಬ್ಬ ನಿರ್ಣಾಯಕರಾಗಿ ನಾಗೇಂದ್ರ ಫ್ರಮ್ ನಾಗರಬಾವಿ, ಇವರು ಸಹ ಈ ದಿನ ಕಾಯಕವನ್ನ ನಮ್ಮ ಜೊತೆಯಲ್ಲಿ ಕೊಡ್ತಾ ಇದ್ದಾರೆ. ನಿನ್ನೆಯ ದಿನ ಪುನೀತ್ ರವರು ಸಹ ನಮ್ಮೊಂದಿಗೆ ಕಾಯಕವನ್ನು ನಿಭಾಯಿಸಿದ್ರು. ಹದ್ದಿನ ಕಣ್ಣಿನ ಮುದ್ದಿನ ನಿರ್ಣಾಯಕರು. ಮತ್ತೆ ಬರೋ ಸಿಡಿಲಿನ ಒಂದು ಹೊಡೆತ ಒಂದೋಟದ ಪೂರೈಕೆಗೆ ಮಾತ್ರ ಅನುವು ಮಾಡಿಕೊಡ್ತಾ ಇದೆ. ಡೀಪ್ ಮಿಡ್ ವಿಕೆಟ್, ಡೀಪ್ ಸ್ಕ್ವಾಡ್ ಲೆಗ್ ವಿಭಾಗದ ಮಧ್ಯಭಾಗದಲ್ಲಿ ಹೊಡೆದಂತಹ ಚೆಂಡು ಒಂದೋಟದ ಪೂರೈಕೆಗೆ ಅಷ್ಟೇ ಅನುವು ಮಾಡಿಕೊಟ್ರು. ಚತುರ್ಥ ಓವರ್ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ ಇನ್ನೂ ಸಹ 16ರಲ್ಲಿ ಸ್ಥಗಿತತೆಯನ್ನ ಕಂಡುಕೊಳ್ತಾ ಇದೆ. ಇನ್ನು ಗೆಲ್ಲಲು 13 ಓಟಗಳು ಹರಿದು ಬರಬೇಕಾಗ್ತಾ ಇದೆ. ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡದ ಕಾಳಗದ ಜೊತೆಯಲ್ಲಿ ಬಿಗು ಹೋರಾಟದ ಪಂದ್ಯವಾಗಿ ಸಾಗಿ ಬರ್ತಾ ಇದೆ. ಈ ರೀತಿಯ ಪಂದ್ಯಾವಳಿಗಳನ್ನು ಪ್ರೇಕ್ಷಕರು ಬಯಸೋದು. ತೀರಾ ಏಕಪಕ್ಷೀಯ ಪಂದ್ಯವನ್ನ ಯಾವತ್ತೂ ಪ್ರೇಕ್ಷಕ ಬಯಸಲಾರ. ಏಕೆಂದರೆ ಕ್ರಿಕೆಟ್ನ ಮನರಂಜನೆ ರಸದೌತಣವನ್ನು ಅನುಭವಿಸಿ ಉಣಬಡಿಸಬೇಕಾದದ್ದು ಆಟಗಾರರ ಕರ್ತವ್ಯ. ಅದನ್ನು ಆಸ್ವಾದಿಸುವುದು ಪ್ರೇಕ್ಷಕರ ಪಾಲಿಗೆ ಸೌಭಾಗ್ಯ. ಈ ಒಂದು ಹಂತದಲ್ಲಿ ಮತ್ತೆ ಬಿರುಸಿನ ಹೊಡೆತ, ಒಂದೋಟದ ಪೂರೈಕೆಗೆ ಅನುವು ಮಾಡಿಕೊಡ್ತಾರೆ. ದಯಮಾಡಿ ಗಮನಿಸಿ, ಇಲ್ಲಿ ನಮ್ಮ ಕ್ರೀಡಾಂಗಣದ ಉದ್ದಗಲಕ್ಕೂ ಇಲ್ಲಿ ಸ್ಟೆಪ್ಸ್ ಇರ್ತದೆ. 1, 2, 3 ಸ್ಟೆಪ್ಸ್ ಮೆಟ್ಟಿಲುಗಳು. ತಾವು 2ನೇ ಅಥವಾ 3ನೇ ಸ್ಟೆಪ್ಗೆ ಹೋಗ್ಬಿಡಿ ಪ್ಲೀಸ್. ಏಕೆಂದರೆ ನಮ್ಮಿಂದ ಇನ್ನೊಬ್ಬರಿಗೆ ಅಡ್ಡಿ ಆತಂಕ ಅಡಚಣೆ ಆಗಬಾರ್ದು. ಅಡಚಣೆಗಾಗಿ ಕ್ಷಮಿಸಿ. ನಮ್ಮಿಂದ ನಿಮಗೆ ಸ್ವಲ್ಪ ಮಾತಿನಲ್ಲಿ ಆಗಾಗ್ಗೆ ಈ ರೀತಿಯ ಪದಗಳು ಬರ್ತಾ ಇದೆ, ಅನ್ಯತಾ ಭಾವಿಸಬೇಡಿ. ಕ್ರೀಡಾ ಸ್ಫೂರ್ತಿಯೊಂದಿಗೆ ಸ್ವೀಕರಿಸಿ ಎಂಬುದಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ತಂಡದ ಒಟ್ಟು ಮೊತ್ತ 17, ಗೆಲ್ಲಲು ಇನ್ನೂ 12 ಓಟಗಳ ಅವಶ್ಯಕತೆ.
ಓ ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಈ ಒಂದು ಪಂದ್ಯ ನಾವು ತುಲನೆಯನ್ನ ಹೊಂದಾಣಿಕೆಯ ಒಂದು ಕಂಪ್ಯಾರಿಸನ್ ಅನ್ನ ಮಾಡಿಕೊಂಡ್ರೆ ಬಾಲ್ ಟು ಬಾಲ್ ರನ್ ಬೇಕಾಗಿತ್ತು. 30 ಎಸೆತಗಳ ಮುಂದೆ 29 ಓಟಗಳು ಅದೇನು ಕಷ್ಟಕರ ಸವಾಲಲ್ಲ. ಆದರೆ ಒತ್ತಡವನ್ನ ತಮ್ಮ ಮೇಲೆ ತಾವು ಎಳೆದುಕೊಂಡಾಗ ಈ ರೀತಿಯ ಕೈ ಸುಡುವ ಪರಿಸ್ಥಿತಿಗೆ ತಾವು ತಮ್ಮನ್ನ ತೊಡಗಿಸಿಕೊಂಡ ರೀತಿಯಲ್ಲಿ ಆಗುತ್ತದೆ. ಕೈಯಲ್ಲಿದ್ದಂತಹ ಪಂದ್ಯವನ್ನ ಕೆಲವೊಮ್ಮೆ ಕೈ ಜಾರಿ ಹೋಗುವ ಹಂತಕ್ಕೆ ಕೊಂಡೊಯ್ತದೆ. ಈ ರೀತಿಯ ಇನ್ನು ಸಹ 12 ಓಟಗಳು ಹರಿದು ಬರಬೇಕಾಗ್ತದೆ. ಈ ಒಂದು ಪಂದ್ಯವನ್ನ ಗೆಲ್ಲುವವರು ಯಾರು ಎನ್ನುವಂತಹ ಕೌತುಕದ ಕಾತುರತೆಯ ಯಕ್ಷ ಪ್ರಶ್ನೆ ಪ್ರೇಕ್ಷಕರ ಮನದಾಳದಲ್ಲಿ ಹೃದಯಾಂತರಾಳದಲ್ಲಿ ಹಾಸು ಹೊಕ್ಕಾಗ್ತಾ ಇದೆ. ಇಮ್ರಾನ್ ರವರ ಎಸೆತಗಾರಿಕೆಯಲ್ಲಿ ಚತುರ್ಥ ಓವರ್ನ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಆ ನಿಟ್ಟಿನಲ್ಲಿ ಬಹುಶಃ ಈ ಒಂದು ಹೊಡೆತವೇ ಇದೀಗ ಪಂದ್ಯದ ಚಿತ್ರಣವನ್ನ ಬದಲಿಸ್ತಾ ಇದ್ದಾರೆ. ಅತ್ಯುತ್ತಮವಾದ ಟೈಮಿಂಗ್ ಮುಖೇನವಾಗಿ ತಮ್ಮ ಭುಜಬಲದ ಪರಾಕ್ರಮದ ಅನಾವರಣದೊಂದಿಗೆ ಚೆಂಡನ್ನ ದಶ ದಿಕ್ಕುಗಳಿಗೂ ದಂಡಿಸಬಲ್ಲೆ ಅನ್ನುವ ನಿಟ್ಟಿನಲ್ಲಿ ಇದುವರೆಗೂ ಶಾಂತ ಮೂರ್ತಿಯ ರೂಪದಲ್ಲಿದ್ದಂಥ ಆಟಗಾರ ಇದೀಗ ಹಸಿದ ಗಾಯಗೊಂಡ ಹೆಬ್ಬುಲಿಯ ರೀತಿಯಲ್ಲಿ ತಮ್ಮ ಒಂದು ಆಕ್ರಮಣಕಾರಿ ಸಿಕ್ಸರ್ನೊಂದಿಗೆ ಪಂದ್ಯಕ್ಕೆ ರೋಚಕ ಟ್ವಿಸ್ಟ್ ಅನ್ನ ತಿರುವನ್ನ ನೀಡ್ತಾ ಇದ್ದಾರೆ. ಬಹುಶಃ ಈ ಸಿಕ್ಸರೇ ಈ ಒಂದು ಪಂದ್ಯದ ಮೈನ್ ಟರ್ನಿಂಗ್ ಪಾಯಿಂಟ್ ಆದರೂ ನಾವ್ಯಾರು ಅಚ್ಚರಿ ಪಡಬೇಕಾಗಿಲ್ಲ. ಆ ನಿಟ್ಟಿನಲ್ಲಿ ಒಂದು ತಪ್ಪು ಎದುರಾಳಿ ಪಾಳೆಯಕ್ಕೆ ಅದು ಬಂಡವಾಳ ಕ್ಯಾಪಿಟಲ್ ಆಗುವುದರಲ್ಲಿ ಸಂಶಯವಿಲ್ಲ. ನಿಸ್ಸಂಶಯವಾಗಿ ಒಂದು ಹಂತದಲ್ಲಿ ಈ ಒಂದು ಪಂದ್ಯ ಅಂತಿಮ ಓವರ್ನತ್ತ ವಾಲ್ತಾ ಇದೆ. 6 ಎಸೆತ 6 ಓಟಗಳ ಅವಶ್ಯಕತೆ. ವಾಟ್ ಅ ಮ್ಯಾಚ್ ವಿ ಹ್ಯಾವ್ ಹಿಯರ್. ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ಪಂದ್ಯಾವಳಿಯ ಸಂಪೂರ್ಣ ಉಸ್ತುವಾರಿಯಾಗಿ ಹಸಿದ ಹೊಟ್ಟೆಯನ್ನ ತಣಿಸುವಂತಹ ಕಾಯಕಕ್ಕೆ ಕೈ ಹಾಕಿದೆ. ನಮ್ಮ ಈ ಒಂದು ಪಂದ್ಯಾವಳಿಯ ಯಶೋಗಾಥೆಯ ಚರಿತ್ರೆಯ ಪುಟಗಳಿಗೆ ನಮ್ಮ ಸಂಘಟಕರು ಕೇಳಿಕೊಂಡಾಗ ಹಸ್ತಾಕ್ಷರದೊಂದಿಗೆ ನಾನು ಖಂಡಿತವಾಗಿ ಬೆನ್ನೆಲುಬಾಗಿ ನಿಮ್ಮೊಂದಿಗೆ ಈ ಒಂದು ಹಸಿದ ಹೊಟ್ಟೆಯನ್ನು ತಣಿಸುವ ಕಾಯಕಕ್ಕೆ ನಾನು ಮಾನವೀಯತೆ ನೆಲೆಯಲ್ಲಿ ತಮ್ಮೊಂದಿಗೆ ಕೈ ಜೋಡಿಸ್ತೇನೆ. ಹೆಗಲಿಗೆ ಹೆಗಲನ್ನು ಕೊಟ್ಟು ನಿಮ್ಮ ಪಂದ್ಯಾವಳಿಯ ಯಶಸ್ಸಿಗೆ ಹೃದಯ ಶ್ರೀಮಂತಿಕೆಯಿಂದ ನಾನು ನಿಮ್ಮೊಂದಿಗೆ ಕೈ ಜೋಡಿಸ್ತೇನೆ ಅಂತ ಹೇಳಿದವರೇ ಈ ಮುಕ್ತಿಯಾರ್ ಅಹಮದ್ ಖಾನ್ ಸರ್ ಅವರು ನಮ್ಮೊಂದಿಗೆ ಈ ಒಂದು ಪಂದ್ಯಾವಳಿಯನ್ನು ತಮ್ಮ ನಯನ ನೇತ್ರ ಕಣ್ಣುಗಳಲ್ಲಿ ತುಂಬಿಕೊಳ್ತಾ ಇದ್ದಾರೆ, ಆಸ್ವಾದಿಸ್ತಾ ಇದ್ದಾರೆ. ಈ ಒಂದು ಕ್ರಿಕೆಟ್ನ ಕೌತುಕತೆಯ ಅನಿಶ್ಚಿತೆಯ ಆಗರದ ರೋಚಕ ರೋಮಾಂಚನಕಾರಿ ಜಿದ್ದಾಜಿದ್ದಿನ ಈ ಒಂದು ಕ್ವಾರ್ಟರ್ ಫೈನಲ್ ಕದನದ 8ರ ಘಟ್ಟದ 2ನೆಯ ಈ ಒಂದು ಪಂದ್ಯಾವಳಿಯನ್ನು ತಾವು ಆಸ್ವಾದಿಸ್ತಾ ಇದ್ದಾರೆ. ನಿಜವಾಗಿಯೂ ಮುಕ್ತಿಯಾರ್ ಅಹಮದ್ ಖಾನ್ ಸರ್ ಅವರಿಗೆ ನಾವು ಎಷ್ಟರ ಮಟ್ಟಿಗೆ ಪ್ರಶಂಸೆಯನ್ನ ಶ್ಲಾಘನೆಯನ್ನ ಕಂಡುಕೊಂಡರೂ ಆ ಪದಪುಂಜಗಳಲ್ಲಿ ಕುಂಡಾಡಲು ಅಸಾಧ್ಯ. ಏಕೆಂದರೆ ಹಾಸಿದ ಹೊಟ್ಟೆಯನ್ನು ತಣಿಸುವಂತಹ ಕಾಯಕವನ್ನು ನಿಭಾಯಿಸ್ತಿರ್ತಕ್ಕಂತಹ ಮುಕ್ತಿಯಾರ್ ಅಹಮದ್ ಖಾನ್ ಸರ್ ಅವರಿಗೆ ಆ ಸರ್ವಶಕ್ತ ಆರೋಗ್ಯ ಆಯುಷ್ಯವನ್ನ ದೀರ್ಘಾಯುಷ್ಯವನ್ನ ಕರುಣಿಸಲಿ. ನಿಮ್ಮ ವ್ಯವಹಾರ ಯಶಸ್ಸಿನ ಯಶೋಗಾಥೆಯಲ್ಲಿ ಮುಂದುವರಿಯಲಿ ಅಂತ ಆ ಸರ್ವಶಕ್ತನಲ್ಲಿ ನಾನು ಪ್ರಾರ್ಥಿಸ್ತೇನೆ. ಆ ನಿಟ್ಟಿನಲ್ಲಿ ಇದೀಗ ವಿಸ್ತರಿತ 6-6 ಗೆಲ್ಲುವರಾರು ಅನ್ನುವ ಕೌತುಕದಲ್ಲಿ ಇದೀಗ 6-5ರ ಒಂದು ಸಮಪಾತದ ಈಕ್ವೇಶನ್ ಕಮಿಂಗ್ ಅಪ್ ಹಿಯರ್. ಬಿರುಸಿನ ಹೊಡೆತ ಮತ್ತೆ ಒಂದೋಟದ ಡಿಕ್ಲರೇಷನ್ ಅಂತ ಕಾಣುತ್ತೆ. ಹೌದು, ಇದೀಗ ಮತ್ತೆ ಒಂದೋಟದ ಪೂರೈಕೆಯೂ ಸಹ. ಆ ನಿಟ್ಟಿನಲ್ಲಿ 6-6ರಲ್ಲಿದ್ದಂತಹ ಪಂದ್ಯ ಇದೀಗ 5-4ರತ್ತ ಈಕ್ವೇಶನ್ ಕಂಡು ಬರ್ತಾ ಇದೆ. ಪ್ರಥಮ ಎಸೆತ ವೈಡ್, ದ್ವಿತೀಯ ಎಸೆತ ಸಿಂಗಲ್. ಆ ನಿಟ್ಟಿನಲ್ಲಿ ಇನ್ನು 5 ಅಧಿಕೃತ ಎಸೆತಗಳು ಬಾಕಿ ಉಳಿತಾ ಇದ್ರೆ 4 ಓಟಗಳು ಒಂದು ಬೌಂಡರಿಯನ್ನು ಕಂಡುಕೊಂಡಿದ್ದೇ ಆದಲ್ಲಿ ಪಂದ್ಯವನ್ನ ಜಯಿಸಬಹುದು. HKCCಯ ತಂಡ ರೈಸಿಂಗ್ ಸ್ಟಾರ್ ತಂಡದ ವಿರುದ್ಧವಾಗಿ. ಮತ್ತೆ
ತೀರಾ ಕೆಳ ಹಂತದಲ್ಲಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಪಂದ್ಯವನ್ನ ಬೇಗ ಮುಗಿಸ್ಕೊಡ್ಬೇಕು. ಲಲನ್ ತಮ್ಮ ತಂಡಕ್ಕೆ ಗೋಲ್ಡನ್ ಆರ್ಮ್ ಹೊಂದಿರತಕ್ಕಂತಹ ಮ್ಯಾಜಿಕಲ್ ಬೌಲರ್ ಆಗಿ ಹೊರಹೊಮ್ಮತಾರಂತ ಕಾದು ನೋಡೋಣ. ಕ್ರಿಕೆಟ್ ಒಂದು ಕೌತುಕದ ಆಗರ, ಅನಿಸಿಕೆಯ ಆಗರ. ಇಲ್ಲಿ ಏನನ್ನು ಹೇಳುವುದು ಅಸಾಧ್ಯ. ಗೆಲುವು ಸೋಲು, ಕೆಲವೊಮ್ಮೆ ಟೈ, ಈ ರೀತಿಯ ಯಾವುದಾದರೂ ಒಂದು ಫಲಿತಾಂಶ ಹೊರಹೊಮ್ಮಲೇಬೇಕು. ಅತ್ಯಾಕರ್ಷಕ ಶೈಲಿಯ ಹೊಡೆತ, ಒಂದೋಟದ ಡಿಕ್ಲರೇಷನ್ ಬರ್ತಾ ಇದೆ. ಹೌದು, ಇದೀಗ ಈ ಓವರ್ನಲ್ಲಿ 1, 2, 3ನೆಯ ಓಟ ಪೂರ್ಣಗೊಳ್ತಾ ಇದೆ. ಇನ್ನು ಸಹ 3 ಓಟಗಳು ಹರಿದು ಬರಬೇಕಾಗ್ತಾ ಇದೆ. ಈ ಒಂದು ಪಂದ್ಯದ ಗೆಲುವಿನ ಯಶೋಗಾಥೆಯನ್ನ ಬರೆದುಕೊಳ್ಳಬೇಕಾದರೆ HKCCಯ ತಂಡ 3 ಹೆಜ್ಜೆಗಳ ಒಂದು ಗೆಲುವಿನ ಪಯಣದ ಸುದೀರ್ಘವಾದ ಈ ಒಂದು ಗೆಲುವಿನ ಪಯಣದಲ್ಲಿದೆ. ಇಂಟರ ಘಟ್ಟದ 2ನೆಯ ಕ್ವಾರ್ಟರ್ ಫೈನಲ್ ಕದನ ಇನ್ನೂ ಸಹ ಪ್ರೇಕ್ಷಕರ ಹೃದಯ ಬಡಿತ, ಉಸಿರಾಟವನ್ನ ದ್ವಿಮುಖಗೊಳಿಸ್ತಾ ಇದೆ, ಹಿಮ್ಮಡಿಗೊಳಿಸ್ತಾ ಇದೆ ಅಂದ್ರೆ ತಪ್ಪಾಗಲಾರದು. ಪ್ರೇಕ್ಷಕರನ್ನ ಉಗುರು ಕಚ್ಚುವಂತಹ ನೈಲ್ ಬ್ಯಾಟಿಂಗ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ನೀಡ್ತಾ ಇದೆ ಈ ಒಂದು ಪಂದ್ಯ. ಮೂರು ಓಟಗಳು ಈ ಒಂದು ಪಂದ್ಯವನ್ನು ಜಯಿಸಲು. ಕ್ಯಾಚ್ ಆಗುವ ಸಾಧ್ಯತೆ. ಓ ಮೈ ಗುಡ್ನೆಸ್, ಇದನ್ನೇ ಹೇಳುವುದು ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ. ಕೆಲವೊಮ್ಮೆ ಸೆನ್ಸಿಬಲ್ ಬ್ಯಾಟಿಂಗ್ ನ ಮೊರೆ ಹೋಗಬೇಕಾಗ್ತದೆ. ತಟ್ಟಿ ಮುಟ್ಟಿ ಒಂದೊಂದು ಓಟವನ್ನ ಪಡೆದುಕೊಂಡರು ಗೆಲುವನ್ನು ತಮ್ಮ ತಂಡಕ್ಕೆ ತಂದುಕೊಳ್ಳಬಹುದಿತ್ತು. ಈ ರೀತಿಯ ಲಾಫ್ಟೆಡ್ ಸ್ಟ್ರೋಕ್ ಗಳನ್ನ ಹೊಡೆಯುವುದು ಒಂದು ರೀತಿಯಲ್ಲಿ ಅಪಾಯವನ್ನ ಮೈ ಮೇಲೆ ಎಳೆದುಕೊಂಡಂತೆ ಸರಿ. ಇದೀಗ ಪಂದ್ಯ ರೋಚಕ ಘಟ್ಟವನ್ನ ಕಂಡುಕೊಳ್ತಾ ಇದೆ. 2-3 ಈ ಒಂದು ಪಂದ್ಯ ನಿಜವಾಗಿಯೂ ಪ್ರೇಕ್ಷಕರನ್ನ ಉಸಿರುಗಟ್ಟಿಸುವಂತಹ ವಾತಾವರಣವನ್ನು ನಿರ್ಮಿಸ್ತಾ ಇದೆ. ಈ ಒಂದು ಪಂದ್ಯ ನಿಜವಾಗಿಯೂ ಕ್ರಿಕೆಟ್ನ ರೋಚಕ ರೋಮಾಂಚನಕಾರಿ ಜಿದ್ದಾಜಿದ್ದಿನ ಪಂದ್ಯ. ಅಣ್ಣ, ಬ್ಯಾಟ್ಸ್ಮನ್ಗಳು ಬೇಗ ಬರ್ಬೇಕಲ್ಲ. ಅಣ್ಣ ಬೇಗ ಬನ್ನಿ ಬ್ಯಾಟ್ಸ್ಮನ್ಗಳು. ನಿಜವಾಗಿ ಈ ಒಂದು ಪಂದ್ಯ ರೋಚಕ ಘಟ್ಟವನ್ನ ತಲುಪ್ತಾ ಇದೆ. 2 ಎಸೆತ 3 ಓಟಗಳ ಅವಶ್ಯಕತೆ. 2 balls to go, 3 runs to win this contest. 2 to tie, 3 to win this contest. ಓಕೆ, ನಮ್ಮ ಈ ಒಂದು ಕ್ರೀಡಾಂಗಣದ ಎಡಭಾಗದಲ್ಲಿ ಇರ್ತಕ್ಕಂತಹ ರಸ್ತೆಯ ಪಕ್ಕದ ಇಕ್ಕೆಲಗಳಲ್ಲಿ ಇರ್ತಕ್ಕಂತಹ ವಾಹನವನ್ನ ಪಾರ್ಕಿಂಗ್ ಏನು ಮಾಡಿದಿರಾ, ದಯಮಾಡಿ ಶೀಘ್ರಗತಿಯಲ್ಲಿ ಅದನ್ನು ತೆರವು ಮಾಡಿಕೊಡಿ. ಈಗಾಗಲೇ ನಮಗೆ ಆರಕ್ಷಕ ಸಿಬ್ಬಂದಿಯವರ ಠಾಣೆಯಿಂದ ಈಗಾಗಲೇ ಮನವಿ ಬಂದಿದೆ. ಆ ನಿಟ್ಟಿನಲ್ಲಿ ತಾವು ತಮ್ಮ ವಾಹನಗಳನ್ನು ಶೀಘ್ರಗತಿಯಲ್ಲಿ ಅಲ್ಲಿಂದ ತೆರವು ಮಾಡಿಕೊಡಬೇಕು. ಏಕೆಂದರೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು. ಓಕೆ, ಇದು ಕ್ವಾರ್ಟರ್ ಫೈನಲ್ ಕದನ. ಪಂದ್ಯವೇನಾದರೂ ಟೈ ಆದರೆ ಸೂಪರ್ ಓವರ್ ಶತಸಿದ್ಧ. ಆ ರೀತಿಯಲ್ಲಿ ಈ ಒಂದು ಪಂದ್ಯಾವಳಿಯ ಮೊದಲ ಸೂಪರ್ ಓವರ್ಗೆ ಈ ಒಂದು ವೇದಿಕೆ ಇದೀಗ ಸಜ್ಜಾಗ್ತದೆ. ಲೀಗ್ ಹಂತದಲ್ಲಿ ಒಂದೊಂದು ಅಂಕ ಶೇರ್ ಆಗ್ತದೆ. ಆದರೆ ಕ್ವಾರ್ಟರ್ ಫೈನಲ್ ಹಂತದ ಈ ಪಂದ್ಯಾವಳಿಗಳಲ್ಲಿ ಈ ಒಂದು ಸೂಪರ್ ಓವರ್ಗೆ ಕೊಂಡೊಯ್ತದಂತ ಕಾದು ನೋಡೋಣ. 2-3 ಓಟಗಳ ಅವಶ್ಯಕತೆ. ಒಂದೋಟದ ಪೂರೈಕೆ. ಥರ್ಡ್ ಅಂಪೈರ್ ಅವರ ಮೊರೆ ಹೋಗ್ತಾ ಇದ್ದಾರೆ. ಎಂತಹ ಕೌತುಕದ ಹಂತರ ಕುತೂಹಲಕಾರಿ ಘಟ್ಟದಲ್ಲಿ ಸಾಗಿ ಬರ್ತಾ ಇದೆ. ಒಮ್ಮೆ ಈ ಒಂದು ಪಂದ್ಯ ಅತ್ತಿಂದಿತ್ತ ಇತ್ತಿಂದತ್ತ ಒಂದು ರೀತಿಯಲ್ಲಿ ವಿಜಯಲಕ್ಷ್ಮಿ ತೂಗುಯ್ಯಾಲೆಯ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಸರ್, ಅಲ್ಲಿ ಇದೀಗ ಸಾಕಷ್ಟು ಕುತೂಹಲಕಾರಿ ಘಟ್ಟದಲ್ಲಿ ಸಾಗಿ ಬರ್ತಾ ಇದೆ.
ಓಕೆ, ದಯಮಾಡಿ ಆಟಗಾರರು ಅರ್ಥ ಮಾಡಿಕೊಳ್ಳಿ. ಥರ್ಡ್ ಅಂಪೈರ್ ಅಂತ ಒಬ್ಬರನ್ನ ರಿಸರ್ವ್ ಆಗಿ ಇಟ್ಕೊಂಡಿದ್ದೀವಿ, ಅವರೇ ಅದನ್ನು ನೋಡಿ ಹೇಳ್ತಾರೆ. ತಾವು ಅನ್ಯತಾ ಭಾವಿಸಬೇಡಿ. ಕ್ರೀಡಾ ಸ್ಫೂರ್ತಿಯೊಂದಿಗೆ ನಮ್ಮೊಂದಿಗೆ ಸಹಕರಿಸಿ. ಕ್ರೀಡೆಗೆ ನಾವು ಗೌರವವನ್ನು ಕೊಡಬೇಕು. ವಿನಾಕಾರಣ ಯಾರ ಮೇಲೆ ತಾವು ಒತ್ತಡವನ್ನು ಹೇರಬೇಡಿ. ಕ್ರೀಡೆಗೆ ರೆಸ್ಪೆಕ್ಟ್, ಡಿಗ್ನಿಟಿ, ಸ್ಟೇಟಸ್ ಅನ್ನು ನಾವು ನೀಡಬೇಕು. ಆ ನಿಟ್ಟಿನಲ್ಲಿ ತಮ್ಮೆಲ್ಲರಲ್ಲಿ ಮತ್ತೆ ಮತ್ತೆ ನಾವು ಪುನರುಚ್ಚರಿಸ್ತಾ ಇದ್ದೀನಿ, ಕ್ರೀಡೆಗೆ ತಾವು ಗೌರವವನ್ನು ಸಲ್ಲಿಸಿ. ಅಂಪೈರ್ ಅವರ ತೀರ್ಮಾನ ಇರ್ಬೋದು, ತೃತೀಯ ನೇತ್ರದ ತೀರ್ಮಾನ ಇರ್ಬೋದು, ಅದನ್ನು ಸಮಂಜಸವಾಗಿ ನಾವು ಅಳೆದು ತೂಗಿ ನೀಡ್ತೇವೆ. ಯಾವುದೇ ಕಾರಣಕ್ಕೂ ತಾವು ಗಡಿಬಿ ಆಗಬೇಡಿ, ಶಾಂತ ಚಿತ್ತದಿಂದ ಇರಿ. ಓಕೆ, ಈ ಒಂದು ಹಂತದಲ್ಲಿ ಔಟ್ ಎಂಬ ತೀರ್ಪು ಬರ್ತಾ ಇದೆ. ಇದೀಗ ಈ ಒಂದು JKCCಯ ತಂಡಕ್ಕೆ ಬರ ಸಿಡಿಲಿನಂತೆ ಹೃದಯ ವಿದ್ಯಾಪಕ ಅಂಶವನ್ನು ಕಂಡುಕೊಳ್ತಾ ಇದೆ. ಇದೀಗ ಈ ಒಂದು ಪಂದ್ಯ ಅಂತಿಮ ಓವರ್ನ ಕಟ್ಟ ಕಡೆಯ ಅಂತಿಮ ಎಸೆತವಾಗ್ತಾ ಇದೆ. ಕೇವಲ ಏಕಮಾತ್ರ ಅಧಿಕೃತ ಎಸೆತ ಬಾಕಿ ಉಳಿತಾ ಇದೆ. ಇನ್ನು ಗೆಲ್ಲಲು 3 ಓಟಗಳ ಅವಶ್ಯಕತೆ. ಸ್ಟಿಲ್ both the teams, they got a 50-50 chance of Britannia. Who knows, miracle could be possible in this game. Let us wait and see. ಆ ನಿಟ್ಟಿನಲ್ಲಿ ಸರ್, ಅಲ್ಲಿ ಎಷ್ಟು ಮಂದಿ ಬೇಕೋ ಅಷ್ಟು ಮಾತ್ರ ಇರಿ. ಉಳಿದವರು ಪಕ್ಕಕ್ಕೆ ಬದಿಗೆ ಸರಿರಿ. ಅವರು ಕೊಡ್ತಾರೆ, ಅವರು ನಮ್ಮ ಆಯೋಜಕರೊಂದಿಗೆ ಚರ್ಚೆಯನ್ನು ಮಾಡ್ತಾರೆ. ಉಳಿದವರು ಬನ್ನಿ. ಅಭಿ ಅವರೇ, ಅವರೆಲ್ಲರನ್ನು ಈ ಕಡೆ ಕರ್ಕೊಂಡ್ಬನ್ನಿ. ಉಳಿದವ್ರನ್ನ ಈ ಕಡೆ ಕರ್ಕೊಂಡ್ಬನ್ನಿ ಪ್ಲೀಸ್. ಸರ್, ನೀವು ಯಾರು ಉಳಿದವರಲ್ಲಿ ಎಂಟ್ರಿ ಆಗಬೇಡಿ ದಯವಿಟ್ಟು. ಓಕೆ, ಈ ಪಂದ್ಯ ಮುಗಿದ ನಂತರ ಮುಂದಿನ 3ನೆಯ ಕ್ವಾರ್ಟರ್ ಫೈನಲ್ ಕದನ. ಒಂದೆಡೆ ಟೀಮ್ ವಾರಿಯರ್ಸ್ ಆದರೆ ಮತ್ತೊಂದೆಡೆ 7 ಹಿಲ್ಸ್. ಅದಾದ ನಂತರ ಈ ಒಂದು ಪಂದ್ಯಾವಳಿಯ ಚತುರ್ಥ 4ನೆಯ 8ರ ಘಟ್ಟದ ಪಂದ್ಯಾವಳಿ ಇಂಡಿಯನ್ ಸ್ಟಾರ್ಸ್ ವರ್ಸಸ್ ಪಾಂಡವಾಸ್ ಆಗಿರ್ತದೆ. ದಯಮಾಡಿ ನಮ್ಮ ಕ್ರೀಡಾಂಗಣದ ಸುತ್ತಲೂ ಇರ್ತಕ್ಕಂಥವರು ದಯಮಾಡಿ ಗಮನಿಸಿ. ಈ ಒಂದು ಪಂದ್ಯಾವಳಿಯಲ್ಲಿ 1, 2, 3 ಮೆಟ್ಟಿಲುಗಳಿರ್ತದೆ. ಪ್ರಥಮ ಮೆಟ್ಟಿಲೇನಿದೆ ಫಸ್ಟ್ ಸ್ಟೆಪ್ಸ್ ಅನ್ನ ಬಿಟ್ಟು 2 ಅಥವಾ 3ರಲ್ಲಿ ಕುಳಿತು ತಾವು ವಾಚ್ ಮಾಡಬೇಕು, ವೀಕ್ಷಿಸಬೇಕು ದಯಮಾಡಿ. ಯಾಕಂದರೆ ಇದೀಗ ನಾಕ್ಔಟ್ ಸ್ಟೇಜ್ನ ಪಂದ್ಯಾವಳಿಗಳು ಒಂದೊಂದು ಓಟಗಳು ಅತ್ಯಮೂಲ್ಯವಾಗಿರ್ತದೆ. ಸಿಕ್ಸರ್ ಆಗುತ್ತೋ, ಬೌಂಡರಿ ಆಗುತ್ತೋ ಅಥವಾ ಕ್ಯಾಚ್ ಆಗುತ್ತೋ ಯಾವುದನ್ನು ನಾವು ಊಹಿಸಲು ಆಗಲ್ಲ.
ಆ ನಿಟ್ಟಿನಲ್ಲಿ ನಮ್ಮಿಂದ ಅಲ್ಲಿ ಪುಟಾಣಿ ಮಕ್ಕಳ ಜೊತೆಯಲ್ಲಿದ್ದೀರಲ್ಲ ಸರ್, ತಾವು ಸಹ ಮೇಲೆ ಹತ್ತಿ ಪ್ಲೀಸ್. ಆ ಪುಟಾಣಿ ಮಕ್ಕಳ ಜೊತೆಯಲ್ಲಿ ಪೋಷಕರೇ ತಾವು ಮೇಲೆ ಹತ್ತಿ ಸರ್, 2ನೇ ಅಥವಾ 3ನೆಯ ಸ್ಟೆಪ್ಸ್ಗೆ ಹೋಗಿ. ಜೊತೆಗೆ ಸುತ್ತ ಇರುವಂತರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಾನು ಕೇಳ್ಕೊಳ್ತೇನೆ, ಅಂತಿಮ 1 ಎಸೆತ 3 ಓಟಗಳ ಅವಶ್ಯಕತೆ. ಬಿರುಸಿನ ಹೊಡೆತ, 1 ಓಟದ ಪೂರೈಕೆ, 2ನೇ ಓಟದ ಪ್ರಯತ್ನ. ಇಲ್ಲದ ಮನಸ್ಸಿನಿಂದ ಓಡಿದ್ರು. ಓ ಮೈ ಗುಡ್ನೆಸ್, ಇದನ್ನೇ ಹೇಳೋದು ಹಾಫ್ ಹಾರ್ಟೆಡ್ ಅಂತೇಳಿ. ಆ ನಿಟ್ಟಿನಲ್ಲಿ ದಯವಿಟ್ಟು ಪ್ರೇಕ್ಷಕರೇ, ನಿಮ್ಮ ಸಂಭ್ರಮ ಸಡಗರ ಏನೇ ಇರಲಿ ಅದನ್ನು ನಾವು ಮತ್ತೆ ಮಾಡ್ಕೊಳ್ಳೋಣ. ಯಾಕಂದ್ರೆ ಮುಂದಿನ ಕ್ವಾರ್ಟರ್ ಫೈನಲ್ ಕದನಗಳು ಸಾಗಿ ಬರಬೇಕು. ನಮಗೆ ಫೈನಲ್ ಸಹ ಇವತ್ತೇ ಮುಗಿಸ್ಬೇಕು. ಯಾರು ಸಹ ಅಂಕಣದ ಒಳಗಡೆ ಬಂದು ತಾವು ಸಂಭ್ರಮಿಸಿ ಸಡಗರವನ್ನು ಮಾಡುವಂತಿಲ್ಲ, ಹೊರಗಡೆ ಮಾಡ್ಕೊಳ್ಳೋಣ. ಇನ್ನು ಸೆಮಿಫೈನಲ್ಸ್, ಫೈನಲ್ಸ್, ಕ್ವಾರ್ಟರ್ ಫೈನಲ್ಸ್ ಇನ್ನೂ ಬಾಕಿ ಉಳಿದಿದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಾಥನ್ನು ಕೇಳಿಕೊಳ್ತಾನೆ. ಆ ನಿಟ್ಟಿನಲ್ಲಿ ನಂಬಲ ಸಾಧ್ಯ ರೀತಿಯಲ್ಲಿ ಈ ಒಂದು ಪಂದ್ಯಾವಳಿಯ ಈ ಒಂದು ರೋಚಕ ಅಂತ್ಯದೊಂದಿಗೆ ಈ ಒಂದು ಪಂದ್ಯ ರೈಸಿಂಗ್ ಸ್ಟಾರ್ ತಂಡ ನಿಜವಾಗಿಯೂ ಅದೃಷ್ಟ ದೇವತೆ ಈ ಒಂದು ತಂಡಕ್ಕೆ ಇತ್ತು ಅನ್ನುವುದೇ ನಮ್ಮೆಲ್ಲರ ಒಂದು ಮನದಾಳದಲ್ಲಿ ಕಾಡ್ತಿರ್ತಕ್ಕಂತಹ ಪ್ರಶ್ನೆ. ಏನೇ ಇರಲಿ, ಕ್ರಿಕೆಟ್ ಅಂದರೆ ಹೀಗೆ ಇರಬೇಕು. ಪ್ರೇಕ್ಷಕರು ಬಯಸೋದು ಯಾವಾಗಲೂ 1 ಸೈಡೆಡ್ ಏಕಪಕ್ಷೀಯ ಪಂದ್ಯವಲ್ಲ, 2 ತಂಡಗಳ ಜಿದ್ದಾಜಿದ್ದಿನ ರೋಚಕ ರೋಮಾಂಚನಕಾರಿ ಸೇರಿಗೆ ಸವ್ವಾಸಿನ ರೂಪದ ಈ ರೀತಿಯ ವೀರೋಚಿತ ಹೋರಾಟವನ್ನ ಕಂಡುಕೊಳ್ಳುವುದೇ ನಿಜವಾಗಿಯೂ ಪ್ರೇಕ್ಷಕ ಬಯಸುವುದು. ಕ್ರಿಕೆಟ್ ಅಂತ ಬಂದಾಗ ಸರೆಂಡರ್, ಶರಣಾಗತಿಗೆ ಅಲ್ಲಿ ಅವಕಾಶವಿರಬಾರದು. ಸೋತರೂ ಪರವಾಗಿಲ್ಲ, ವೀರೋಚಿತ ಹೋರಾಟದೊಂದಿಗೆ ಸೋತರೂ ಪರವಾಗಿಲ್ಲ ಅನ್ನುವ ನಿಟ್ಟಿನ ಹೋರಾಟವನ್ನು ಕಂಡುಕೊಳ್ಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ದಿನದ ವಿದ್ಯಮಾನದಲ್ಲಿ ಮತ್ತೆ ಬದಲಾವಣೆಯನ್ನ ಕಂಡುಕೊಳ್ಳುತ್ತಾ ಮುಂದಿನ ಹಂತಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜೊತೆಯಲ್ಲಿ ಸಾಕಷ್ಟು ಕಡೆ ಕ್ರಿಕೆಟ್ ವೀಕ್ಷಕ ವಿವರಣೆಯನ್ನ ಕನ್ನಡ ಮಾಧ್ಯಮದಲ್ಲಿ ಮಾಡತಕ್ಕಂತಹ ರಾಮನಗರ ಜಿಲ್ಲೆ ಕನಕಪುರದ ಬಂಡೆ ಅಂತ ನಾನು ಅತ್ಯಂತ ಪ್ರೀತಿಯಿಂದ ಕರೆಯುವಂತಹ ಮಾತು, ಆರುಹಳ್ಳಿ ಪರಿಸರದ ಫಾರೂಕ್ ಪಾಷಾ ಇವರನ್ನ ಮುಂದಿನ ಹಂತದ ಒಂದು ವೀಕ್ಷಕ ವಿವರಣೆಗಾಗಿ ಆದರಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಓವರ್ ಟು ಫಾರೂಕ್ ಪಾಷಾ, ಆರುಹಳ್ಳಿ, ಕನಕಪುರ. ಧನ್ಯವಾದ ಜಲೀಲ್ ಮೂಡಿಗೆರವರ. ಇದೀಗ ತಾನೇ ಮುಕ್ತಾಯಗೊಂಡಿರ್ತಕ್ಕಂಥ ಪಂದ್ಯಾಕೂಟದಲ್ಲಿ ನಂಬಲ ಸಾಧ್ಯ ರೀತಿಯಲ್ಲಿ ರೈಸಿಂಗ್ ಸ್ಟಾರ್ಸ್ ಪಂದ್ಯಾಟವನ್ನು ಜಯಿಸಿತ್ತು HKCC ವಿರುದ್ಧವಾಗಿ. ಅದಕ್ಕೆ ನಾನು ರಾಜ್ಯಾದ್ಯಂತ